ಭಾಷೆ, ಜಾತಿ, ಧರ್ಮ, ಊರು, ದೇಶ, ರಾಷ್ಟ್ರಗಳನ್ನು ಮೀರಿ ವಿಶ್ವವ್ಯಾಪಿಯಾದವಳು. ತಾಯಿ ತನ್ನ ಸಾವು ಬದುಕಿನ ಜೊತೆ ಹೋರಾಡಿ ತನ್ನ ಮಗುವಿಗೆ ಜನ್ಮ ಕೊಡುತ್ತಾಳೆ. ತಾಯಿಯಾಗಿ ತನ್ನೆಲ್ಲ ಜವಾಬ್ದಾರಿಗಳ ಜೊತೆ ಸೆಣಸಾಡ್ತಾ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಬದುಕನ್ನೇ ಮುಡಿಪಾಗಿಸ್ತಾಳೆ. ಇಂಥ ತಾಯಿ ಪಾತ್ರವೇ ನಮ್ಮಿ ನಾಟಕದ ಕೇಂದ್ರ ಬಿಂದು. ಇವಳ ಸೊಬಗ ನವಳು ತೊಟ್ಟು ನೋಡ ಬಯಸಿದೆ, ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ ಅನ್ನೋ ಮಾತಿನಂತೆ ಜರ್ಮನಿಯ ಪ್ರಸಿದ್ಧ ನಾಟಕಕಾರ ಬರ್ಟೋಲ್ಡ್ ಬ್ರೆಟ್ನ ನಾಟಕ ಮದರ್ ಕರೇಜ್ ಈಗ ನಿಮ್ಮ ಮುಂದೆ. ನಮ್ಮ ಕನ್ನಡ ಭಾಷೆಯ ಕಿಟಕಿಯ ಮೂಲಕ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿದ 30 ವರ್ಷಗಳ ಸುದೀರ್ಘ ಯುದ್ಧದ ಮಧ್ಯೆ ತನ್ನ 3 ಮಕ್ಕಳನ್ನು ಕಳೆದುಕೊಂಡ್ರು ತನ್ನ ಬದುಕಿಗಾಗಿ ಹೋರಾಡಿದ ತಾಯಿಯೊಬ್ಬಳ ಕತೆ ಮದರ್ ಕರೇಜ್.
ಯುದ್ಧದಿಂದ ತಪ್ಪಿಸ್ಕೊಂಡವ್ರ? ಅಲ್ಲ, 2ನೇ ಪ್ರದೇಶ ರೆಜಿಮೆಂಟ್ನವರು. ಹಾಗಿದ್ರೆ ನಿಮ್ ದಾಖಲೆ ಪತ್ರಗಳಲ್ಲಿ? ಪತ್ರಗಳ? ಆದ್ರೆ ಈಕೆ ಮದರ್ ಕರೇಜ್. ಮದರ್ ಕರೇಜ್ ಈ ಹೆಸರು ಕೇಳೇ ಇಲ್ವಲ್ಲ. ಈ ಹೆಸರು ಎಲ್ಲಿ ಸಿಕ್ತು ನಿಂಗೆ? ಸ್ವೀಡನ್ನ ರಾಜಧಾನಿ ರೀಗಾದಲ್ಲಿ. ರೀಗಾದ ಬಾಂಬ್ ದಾಳಿಯಲ್ಲಿ ಅಮ್ಮ ಒಬ್ರೆ 50 ಪೌಂಡ್ ಬ್ರೆಡ್ಗಳನ್ನ ಬಂಡಲ್ ಸಾಕಿಸ್ತಿದ್ಲು ಅಂತ. ಅದು ಬೂಸ್ಟ್ ಬರ್ತಿತ್ತು, ನಾನೇನ್ ಮಾಡ್ಲಿ? ತಮಾಷೆ ಬೇಡ. ದಾಖಲೆ ಪತ್ರಗಳಲ್ಲಿ? ಇರಿ. ಹಾ, ಎಲ್ಲಿ ತಗೊಳ್ಳಿ, ಪೂರ್ತಿ ತಗೊಳ್ಳಿ. ಇದು ಹಾ, ಇದು ನಾನು ಸೌತೆಕಾಯಿ ಸುತ್ತ ತಗೊಂಡಿದ್ದು. ಮತ್ತೆ ಇದು ಹಾ, ಇದು ಆ ಮೊರಾವಿಯ ನಕ್ಷೆ. ದೇವಿ ಗೊತ್ತು ನಾನಲ್ಲಿ ಹೋಗ್ತೀನೋ ಇಲ್ವೋ ಅಂತ. ಮತ್ತೆ ಈ ದಾಖಲೆ. ಹಾ, ಈ ದಾಖಲೆ ತಗೊಳ್ಳಿ. ನೋಡಿ, ಈ ದಾಖಲೆ ಹೇಳುತ್ತೆ ನನ್ ಕುದುರೆಗೆ ಗೊರ್ಸು ಮತ್ತೆ ಬಾರೋಗ ಇರ್ಲಿಲ್ಲ ಅಂತ. ಮತ್ತೆ ಕುದುರೆಯಲ್ಲಿ? ಅದು ಸತ್ತೋಯ್ತು. ಅದಿದ್ರೆ ಅದಕ್ಕೆ 15 ಗಿಲ್ಡರ್ಸ್ ಕೊಡ್ಬೇಕಿತ್ತು. ಸದ್ಯ ನಾನು ಅದಕ್ಕೆ ಖರ್ಚು ಮಾಡ್ಲಿಲ್ಲ. ಇದ್ ಸಾಕಾ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಇನ್ನೊಂದು ವಿಷಯ, ನಿಮ್ಮ ಹತ್ರ ಲೈಸೆನ್ಸ್ ಇರ್ಬೇಕು, ಗೊತ್ತಿದ್ಯಾ? ಹೆಂಗ್ಸ ಅಂತ ಸ್ವಲ್ಪ ಮರ್ಯಾದೆ ಕೊಡಿ. ಬೆಳ್ದ್ ನಿಂತಿರೋ ನನ್ನ ಮಕ್ಳು ಮುಂದೆ ನಾನ್ ನಿನ್ನ ತಮಾಷೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಡಿ. 2ನೇ ಪ್ರೊಟೆಸ್ಟೆಂಟ್ ರೆಜಿಮೆಂಟ್ ಅಲ್ಲಿ ನನ್ನ ಈ ಪ್ರಾಮಾಣಿಕ ಮುಖ್ವೆ ನನ್ಗೆ ಲೈಸೆನ್ಸ್. ಸಾಕು ನಿಲ್ಸಿ. ಸಾರ್ಜೆಂಟ್, ಈ ಕೇಸ್ ಯಾಕೋ ನಿನಗೆ ಗೊತ್ತಾ? ಸೈನ್ಯದಲ್ಲಿ ಇರ್ಬೇಕಾಗಿರೋದು ಏನು ಅಂತ? ಶಿಸ್ತು. ನಾನು ಸಾಸ್ ಅನ್ಕೊಂಡಿದ್ದೆ. ಹೆಸರು? ಅನಾಫರ್ಲಿ. ಅಂದ್ರೆ ನೀವೆಲ್ಲ ಫರ್ಲಿಂಗ್ಸ್ ಅಂತ ಆಯ್ತು. ನಾನ್ ನನ್ ಬಗ್ಗೆ ಹೇಳಿದ್ದು. ನಾನು ನಿಮ್ ಮಕ್ಕಳ ಬಗ್ಗೆ ಹೇಳಿದ್ದು. ಅವ್ರೆಲ್ರಿಗೂ ಒಂದೇ ಹೆಸರು ಇರ್ಬೇಕಾ? ಹಾ, ಇಲ್ಲಿ ನೋಡಿ, ಇವನು ಈ ಲೀಫ್ ನೋಯ್ಕಿ ಅಂತ. ನೋಯ್ಕಿ ಅಂತ ಹೇಳಿದವ್ರ ಅಪ್ಪನಿಂದ ಆ ಹೆಸರು ಬಂತು. ಮೊಯ್ಕಿನೋ ಮೊಯ್ಕಿನೋ ಏನೇ ಆಗ್ಲಿ, ಇವನು ಇವತ್ತಿಗೂ ಅವ್ನು ನಾನ್ ನೆನಪಿಸ್ತಾನೆ. ಹೀಗೆ ನಮ್ಮೆಲ್ರಿಗೂ ಬೇರೆ ಬೇರೆ ಹೆಸರಿದೆ. ಏನು, ನಿಮ್ಮೆಲ್ರಿಗೂ ಬೇರೆ ಬೇರೆ ಹೆಸರಿದ್ಯಾ? ನಿಮ್ಗೆ ಅರ್ಥ ಆಗ್ತಲ್ಲ ಅಂತ ನಾಟಕ ಆಡ್ತಾ ಇದ್ದೀರಾ? ಇವನು ಚೈನೀಸ್ ಇರ್ಬೇಕಲ್ವಾ? ತಪ್ಪು. ಅವನೊಬ್ಬ ಸ್ವಿಸ್. ಆ ಫ್ರೆಂಚ್ ವ್ಯಕ್ತಿ ನಂತರ? ಫ್ರೆಂಚ್ ವ್ಯಕ್ತಿ? ಯಾವ ಫ್ರೆಂಚ್ ವ್ಯಕ್ತಿ? ಸುಮ್ನೆ ವಿಷಯನ ಗೊಂದಲ ಮಾಡಬೇಡಿ ಸರ್ಜೆಂಟ್. ಅವನೊಬ್ಬ ಸ್ವಿಸ್. ಇವನ್ ಹೆಸರು ಫಿಯೋಸ್ ಅಂತ. ಇವನ್ ಹೆಸರಿಗೂ ಇವ್ರಪ್ಪಗೂ ಯಾವ ಸಂಬಂಧನೂ ಇಲ್ಲ. ಇವ್ರಪ್ಪ ಮಿಲಿಟರಿಲಿ ಇಂಜಿನಿಯರ್ ಆಗಿದ್ದ. ಬೇಕಿದ್ರೆ ನೀವು ಕುಡ್ಕ ಅಂತಾನು ಸೇರ್ಸ್ಕೋಬಹುದು. ಹಾಗಿದ್ರೆ ಅವನ ಹೆಸರು ಫಿಯೋಸ್ ಯಾಕೆ? ಓ ಸಾರ್ಜೆಂಟ್, ನಿಮಗೊಂಚೂರು ಕಲ್ಪನಾ ಶಕ್ತಿನೇ ಇಲ್ಲ. ಹೌದು, ಇವನ್ ಬಂದಾಗ ನಾನೊಬ್ಬ ಅಂಗೇರಿಯನ್ ಜೊತೆ ಇದ್ದೆ. ಅವನೇ ತಲೆ ಕೆಡ್ಸ್ಕೊಂಡಿಲ್ಲ. ಒಂದ್ ತೊಟ್ಟು ಕುಡಿಲಿಲ್ಲ ಅಂದ್ರು ಅವ್ನ್ ಕಿಡ್ನಿ ಹೋಗಿತ್ತು. ಆದ್ರೆ ತುಂಬಾ ಪ್ರಾಮಾಣಿಕ ವ್ಯಕ್ತಿ ಆಗಿದ್ದ. ಇವನು ಅವರಪ್ಪ ತರಾನೇ. ಆದ್ರೆ ಅವನು ಅವರಪ್ಪ ಅಲ್ವಲ್ಲ? ನಾನು ಹೇಳಿದ್ದು ಇವನು ಅವ್ರನ್ನ ಅನುಸರಿಸ್ತಾನೆ ಅಂತ. ನಾನನ್ನ ಸ್ವಿಸ್ ಚೀಸ್ ಅಂತ ಕರಿತೀನಿ. ಮತ್ತೆ ಇವಳು ನನ್ ಮುದ್ದಿನ ಮಗಳು. ಹೆಸರು? ಅವಳು ಮೂಗಿ. ಹೆಸರು ಕ್ಯಾಥರಿನ್ ಹೆಪ್ಟ್ ಅಂತ. ಅರ್ಧ ಜರ್ಮನ್. ಹಬ್ಬ, ಎಂತ ಫ್ಯಾಮಿಲಿ, ಇಂಟರ್ನ್ಯಾಷನಲ್. ಹೌದು, ಮತ್ತೆ ನಾವೆಲ್ಲ ಒಟ್ಟಿಗೆ ಇಡೀ ಜಗತ್ತನ್ನ ನೋಡಿದೀವಿ. ನಾವು ಮತ್ತೆ ನಮ್ಮಿ ಬಂಡಿ. ಹಾಗಿದ್ರೆ ಇದನ್ನೆಲ್ಲ ಬರ್ಕೊಡ್ಬೇಕು ನೀವು. ನೀವು ಬರ್ಕೊಳ್ತಾ ಹೋಗಿ, ನಾನು ಹಾಡ್ತಾ ಹೋಗ್ತೀನಿ. ಕೋಟು ಬಟ್ಟೆ ತಿಂಡಿ ಬೆಲ್ಟು ಬೂಟು ಬಂಡಿ ಏನ್ ಬೇಕೋ
ಹಾಗಿದ್ರೆ ನೀವಿಬ್ರು ಆ ಬಂಡಿ ಜೋಡಿ ಎತ್ತುಗಳು. ಅಮ್ಮ ಇವಂಗೊಂದು ಸರಿಯಾಗಿ ಕೊಳ್ಳ. ನೀನ್ ಎಲ್ಲಿದ್ಯೋ ಅಲ್ಲೇ ನಿಂತ್ಕೋ. ಮತ್ತೀಗ ಸಾಹೇಬ್ರೆ ಗನ್ ಬೇಕಾ ಅಥವಾ ಒಂದ್ ಬೆಲ್ಟ್? ನಿಮ್ ಬೆಲ್ಟು ಹಾಳಾಗಿದೆ. ನಿಮ್ಮಿಬ್ಬರು ಮಕ್ಕಳು ಗಟ್ಮುಟ್ಟಾಗಿದ್ದಾರೆ. ಇವರು ಸೈನ್ಯದಲ್ಲಿರೋ ಬದಲು ಇಲ್ಲೇನ್ ಮಾಡ್ತಾ ಇದ್ದಾರೆ? ನನ್ ಮಕ್ಕಳಿಗೆ ಸೈನ್ಯ ಜೀವನ ಬೇಡ. ಯಾಕೆ ಬೇಡ? ದುಡ್ಡು ಸಿಗುತ್ತೆ, ಹೆಸರು ಬರುತ್ತ್ರಿ. ಈ ಕಡೆ ಬಾರಯ್ಯ, ನೀ ಅದೆಷ್ಟು ಗಟ್ಮುಟ್ಟಾಗಿದೆ ನೋಡ್ತೀನಿ. ಅವನು ಏನೇನೂ ಇಲ್ಲ. ನೀವ್ ಒಂದ್ಸಲಿ ಗದ್ರೆ ಸಾಕು, ಅವನಲ್ಲಿ ಬಿದ್ದು ಹೋಗ್ತಾನೆ. ಸಾಜೆಂಟ್ ಹಿಡಿಯೋಣ. ಬಿಟ್ಬಿಡಿ ಅವ್ನ. ನನಗೆ ಕೊಡ್ತೀನಿ ಅಂತ ಕೈ ಎತ್ತಿದ. ಈಗ ನೋಡೋಣ ಯಾರು ಕೊಡ್ತಾರೆ. ಏ ಆಫೀಸರ್, ನಿನ್ನೂ ಒಂದ್ ಕೈ ನೋಡ್ಕೊಳ್ತೀನಿ. ಸುಮ್ನೆ ನೀನ್ ಜಗಳ ಆಡೋರ್ಗು ತಿಂದಿಗಾರ್ಗಲ್ವಾ? ಸರಿ ಸರಿ ನೋಡಿ ಲಿಫ್ಟ್, ಹೊಸ ಕ್ಯಾಪ್ ಸಿಗುತ್ತೆ, ಹೊಸ ಬೂಟ್ ಸಿಗುತ್ತೆ, ಸರಿನಾ? ಅವೆಲ್ಲ ನನ್ಗೆ ನಿನ್ನಿಂದ ಬೇಕಾಗಿಲ್ಲ. ಸಾಜೆಂಟ್ ಏನ್ ಮಾಡ್ಲು? ನನಗೆ ಗೊತ್ತಾ ನಿಂಗೆ ಏನ್ ಅನ್ಸುತ್ತೆ ಅಂತ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಆ ಚೀಫ್ ಹೇಳ್ತಾನೆ. ನಾನು 4 ದಿವಸ ಹೀಗೆ ಸೇರಿಸ್ಬೇಕು ಅಂತ. ಅದು ಇಲ್ಲಿ ನೋಡ್ತಿದ್ರೆ ಹೀಗೆ ಅಕಸ್ಮಾತ್ ಯಾರನ್ನ ಹಿಡಿದ್ರಿ ಅಂತ ನಿಕ್ಕೋ, ಒಬ್ಬ ಬೂಕ್ಲಾಗಿರ್ತಾನೆ, ಇಲ್ಲ ನರ್ಪೇತ್ಲಾಗಿರ್ತಾನೆ. ಹೇಗಾದ್ರೂ ಮಾಡಿ ಪತ್ರದಲ್ಲಿ ಸಹಿ ಮಾಡೋದು ಮಾಡ್ತೀನಿ. 1 ನಿಮಿಷ ಮಾಡ್ತೀನಿ ಅಂತ ಹೋದನು ಮಂಗಮಾಯ. ನಾನ್ ಬಿಡ್ತೀನಾ? ಅವ್ನ್ ಬೆನ್ನತ್ತಿ ಹುಳ ಹೊಸ್ಕೋಗ್ತೀನಿ ಅವನ್ನ. ಈ ಜಗತ್ತಲ್ಲಿ ನಂಬಿಕೆ, ಪ್ರಾಮಾಣಿಕತೆ, ವಿಶ್ವಾಸ ಏನು ಉಳಿದಿಲ್ಲ ಸಾಜೆ. ಈ ಜನರ ಮೇಲೆ ನಂಬಿಕೆನೆ ಕಳ್ಕೊಳ್ತಿದ್ದೀನಿ. ಓ ಈಗ ಸ್ವಿಸ್ ಸ್ವಿಸ್ ಓಡೋಗಿ ಎಲ್ರಿಗೂ ಹೇಳು, ನೀನ್ ನನ್ನನ್ನ ಸೈನ್ಯ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸರಿ ನೀವೆಲ್ಲಿದ್ದೀರಾ ಅಲ್ಲೇ ನಿಂತ್ಕೊಳ್ಳಿ. ನಿಮ್ನ ಸಾಯಿಸ್ಬಿಡ್ತೀನಿ. ನಾವು ಬಟ್ಟೆ ಮಾರೋರು, ಬೂಟ್ಸ್ ಮಾರೋರು. ನಮ್ಗೆ ಯುದ್ಧ ಚೂರಿ ಎಲ್ಲ ಬೇಡ. ಚೂರಿ ಎಲ್ಲ ಬೇಡ ಅಂತ ಹೇಳಿ ಕತ್ತಿ ಹಿಡಿದಿದ್ದೇಳು. ಮದರ್ ಮದರ್ ಕತ್ತಿ ಕೊಡು ಮದರ್ ಮದರ್. ಮುಗಿ ಅಲ್ಲ, ನೀವೇ ಹೇಳಿ, ನಾವು ಸೈನಿಕ ಇಲ್ಲದೆ ಯುದ್ಧ ಮಾಡಕ್ಕೆ ಹೇಗೆ ಸಾಧ್ಯ ಅಂತ? ಅದಕ್ಕೆ ನನ್ ಮಕ್ಳೇ ಆಗ್ಬೇಕಾ? ಯುದ್ಧ ಎಲ್ರೂ ಆವರಿಸಲೇಬೇಕು. ನೀನೇ ಮದರ್ ಕಡೆ ಅಂತ ಕರ್ಕೊಂತೀಯ, ಆದ್ರೆ ಯುದ್ಧಕ್ಕೆ ಹೆದರ್ತೀಯ. ನನಗೆ ಗೊತ್ತು ನಿಮ್ಮ ಮಗನ್ಗೆ ಯಾವ ಭಯ ಇಲ್ಲ ಅಂತ. ಯಾವ ಯುದ್ಧನೂ ನನ್ ಭಯ ಪಡ್ಸಲ್ಲ. ಹೌದು, ನೀನ್ ಹೇಳಿ ಸರಿ. ಯಾವ ಯುದ್ಧನೂ ನಮ್ಮನ್ನ ಭಯ ಪಡಿಸಲ್ಲ. ನನ್ನ ವಿಷಯನೇ ತಗೋ. ಸೈನಿಕರ ಬದುಕು ನನ್ಗೇನು ತೊಂದರೆ ಮಾಡಲೇ ಇಲ್ಲ. ನನ್ನ 17ನೇ ವಯಸ್ಸಲ್ಲೇ ನಾನು ಸೈನ್ಯ ಸೇರಿದೆ. ಹಾಗಿದ್ರೆ ಸಾರ್ಜೆಂಟ್ ನಿಮ್ ಬರ್ತ್ಡೇ ವಯಸ್ಸಂಗ ಇರ್ತೀರಾ? ಹೆದರ್ತಾ ಇದ್ಯಾ? ಬೇಗ ಸಾಯ್ತೀನಿ ಅಂತ ಹೇಳ್ತಾ ಇದ್ಯಾ? ಅದೇ ನಿಜ ಅಲ್ವಾ? ಅದೇ ನಿಮ್ ಹಣೆ ಬರಹ. ಹಾಗಿದ್ರೆ ಸಾಯೋದಕ್ಕೇನು ಎದುರಲ್ಲ ನಾನು. ಈ ನಿನ್ ಮಗನ್ನ ನಮ್ಮ ಜೊತೆ ಕರ್ಕೊಂಡು ಹೋಗೇ ಹೋಗ್ತೀವಿ. ಅಮ್ಮ, ನಾನು ಅವ್ರ ಜೊತೆ ಹೋಗ್ತೀನಿ. ಸುಮ್ನೆ ಇರು ಪಾಪಿ. ಹಾ, ಈ ಸ್ವಿಸ್ ಕೂಡ ಸೈನಿಕ ಸೇರಕ್ಕೆ ಇಷ್ಟಪಡ್ತಾನೆ. ವಯಸ್ಸದ ತಾಯಿನ ಬಿಟ್ಟು ಹೋಗ್ತೀರಾ? ಸರಿ, ಎಲ್ಲಾದ್ರೂ ಹಾಳಾಗೋಗ್ ಬಾ ಕ್ಯಾತ್ರಿನ್. ಏನಾದ್ರೂ ಮಾಡು. ನನ್ಗೇನೋ ಇದು ಹೊರತೆ ಕೊಂಡ್ಕೋ ಹೋಗಿ ನೀನು. ಆ ಬೆಲ್ಟ್ ನೋಡೋಗಿ ನೀನು. ಮದರ್ ಸಾಕಿನ ಬೆಲ್ಟ್ ಹೊಡ್ತಾರಂತೆ. ಹಾ, ಬನ್ನಿ ಬನ್ನಿ. ನೋಡು ಇಲ್ಲಿ, ನಾನು ನಿನ್ಗೆ 10 ಗಿಲಾಸ್ ಅಡ್ವಾನ್ಸ್ ಕೊಡ್ತಾ ಇದ್ದೀನಿ. ನೀನೀಗೊಬ್ಬ ಸೈನಿಕ. ನಾನು ನಿನ್ಗಾಗ್ಲೇ ಅವಮಾನ ಮಾಡಿದ್ದಕ್ಕೆ ನೀನು ನನಗೆ ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ ಹೋಗೋಣ. ಆ ರೆಕ್ರೂಟಿಂಗ್ ಆಫೀಸರ್ ಜೊತೆ ಹೋದ. ಮೊದ್ಲೇ ಯಾಕೆ ನೀನ್ ಯಾಕೆ ಹೇಳಲಿಲ್ಲ? ನಾನ್ ಏನಾಗ್ಬಾರ್ದಿತ್ತು ಅನ್ಕೊಂಡ, ಅದೇ ಆಗ್ತಾ ಇದೆ. ಇದೇ ಜೀವನ ಮದರ್ ಕರೇಜ್. ನಾವ್ ಅನ್ಕೊಂಡಂಗೆ ಏನೂ ಆಗಲ್ಲ. ಕ್ಯಾತ್ರಿನ್, ನೀನ್ ಅಣ್ಣಂಗೆ ಬಂಡಿ ಎಳೆಯಕ್ಕೆ ಸಹಾಯ ಮಾಡ್ಬೇಕು. ಬಾ. La 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 ಯುದ್ಧ ನಿಮ್ ಜೀವನಕ್ಕೆ ಬೇಕಾದ್ನೆಲ್ಲ ಕೊಡುತ್ತೆ. ಒಂದಿನ ನಿಮ್ ಜೀವನನೇ ಕಿತ್ಕೊಂಡ್ಬಿಡುತ್ತೆ. la 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 la
ಅಷ್ಟರಲ್ಲಿ ಕಮಾಂಡರ್ ಬೇರೆಯವ್ರನ್ನ ಊಟಕ್ಕೆ ಕರ್ಕೊಂಡ್ ಬರ್ತಾನೆ. Stupid. ಹಲೋ ಕುಕ್, ಇವತ್ತಿನ ಅಡ್ಗೆಗೆ ತಗೋ ಈ ಹುಂಜ. ಇದಕ್ಕೆ 60 ಹೆಲರ್ಸ್. 60 ಹೆಲ್ಲರ್ಸ್ ಈ ಸ್ವರ್ಗೋಗಿರೋ ಹುಂಜಕ್ಕೆ? ಏನೋ ಸ್ವರ್ಗೋಗಿರೋ ಹುಂಜ? ಇಂಥ ದಷ್ಟಪುಷ್ಟವಾಗಿರೋ ಹುಂಜನ ನೀನೆಲ್ಲೋ ನೋಡೇ ಇಲ್ಲ. 10 ಹೆಲ್ಲರ್ಸ್ಗೆ ಇಂಥ ಡಜನ್ ಹುಂಜ ಬೀದ್ ಬೀದಿಲಿ ಮೂಲೆಯಲ್ಲಿ ಸಿಗುತ್ತೆ. ಇಂಥ ಹುಂಜ ಬೀದಿ ಮೂಲೆಯಲ್ಲಿ? ಹಾ, ಬೇಕಿದ್ರೆ ಈ ಇಲಿ ಸಿಗ್ಬೋದೇನೋ. ಆ ಇಲಿಗಳಿಂದಲೇ ಅಲ್ವಾ ಊರಲ್ಲೆಲ್ಲ ಪ್ಲೇಗ್ ಬಂದಿರೋದು, ನಾವೆಲ್ಲ ಬೀದಿಗೆ ಬಿದ್ದಿರೋದು. ಸರಿ ಹೋಗ್ಲಿ, ನನ್ನ ಈ ಹುಂಜಕ್ಕೆ 50 ಹೆಲರ್ಸ್ ಕೊಡು. ಅಲ್ಲ, ಯುದ್ಧದಲ್ಲಿ ಸೈನಿಕರ ಮೇಲೆ ನಾವು ಮುತ್ತಿಗೆ ಹಾಕ್ತೀವಿ, ಆದ್ರೆ ನೀನು ನನ್ ಮೇಲೆ ಮುತ್ತಿಗೆ ಹಾಕ್ತೀಯಾ? ನೋಡು, ಇದರಿಂದ ಏನು ಗಿಟ್ಟಲ್ಲ. ಇಲ್ಲಿ ನಮ್ಗೆ ತಿನ್ನೋಕ್ಕೂ ಏನೂ ಇಲ್ಲ. ಸುತ್ತಮುತ್ತ ಇರೋ ರೈತರನ್ನ ನೋಡು, ಅವ್ರ ಹತ್ರನೂ ಏನೂ ಇಲ್ಲ. ಖಂಡಿತ ಅವ್ರ ಹತ್ರ ಇರುತ್ತೆ, ಆದ್ರೆ ಅವರು ಬಚ್ಚಿಟ್ಟಿರ್ತಾರೆ. ಇಲ್ಲ, ಅವ್ರ ಹತ್ರ ಏನೂ ಇಲ್ಲ. ಅವ್ರಿಗೆ ಎಷ್ಟು ಹಸಿವಿದೆ ಅಂದ್ರೆ ಭೂಮಿನಾಗ್ತು ಬೇರ್ಗಳನ್ನ ತಿಂತಾ ಇದ್ದಾರೆ. ಸರಿ ಹೋಗ್ಲಿ, ನನ್ನ ಈ ಪಗಡ್ದ ಹುಂಜಕ್ಕೆ 40 ಹೆಲರ್ಸ್ ಕೊಡು. 30 ಹೆಲ್ಲರ್ಸ್, 30 ಅಷ್ಟೇ. ನನ್ಗೆ ನಿನ್ ಕಷ್ಟ ಗೊತ್ತು. ನೀನ್ ಇವಾಗ ಅಡ್ಗೆ ರೆಡಿ ಮಾಡ್ಲಿಲ್ಲ ಅಂದ್ರೆ ಆ ಕಮಾಂಡರ್ ನಿನ್ ತಲೆನ ಕತ್ತರಿಸ್ತಾನೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಈ ಹುಂಜನ ಕೊಂಡ್ಕೋ. ನನ್ನ ಹತ್ರ ಈಗಾಗ್ಲೇ ಉಳಿದಿರೋ ಹಳೆ ಮಾಂಸ ಇದೆ, ಅದನ್ನೇ ಮಾಡ್ತೀನಿ. ನೀನ್ ಹುಂಜ ಏನ್ ಬೇಡ, ಹೋಗು. ಮಾಡು ಮಾಡು, ಅದು ಹಳೆ ಮಾಂಸ. ಅದನ್ನ ಸ್ವಲ್ಪ ಜಾಸ್ತಿನೇ ಬೇಯಿಸ್ತೀನಿ. ಹಾ, ಬೇಯಿಸು. ಇನ್ನು ಜಾಸ್ತಿ ಮಸಾಲೆನು ಹಾಕು. ಹಾಕ್ತೀನಿ. ನಾನ್ ಮಾಡಿದ ಅಡ್ಗೆ ತಿಂದವರು ಒನ್ ಮೋರ್ ಅನ್ಬೇಕು. ಕಮಾಂಡರ್ ಸರ್, ಆ ರೈತರು ಚರ್ಮ ಸುಳಿಬೇಕಾದ್ರೆ ಭಯಂಕರ ಶಿಸ್ತು ಸರ್. ಹಾಗೆ ಹೊಟ್ಟೆ ಹೆಸರು ಕೂಡ. ಇದು ನನ್ನ ದೊಡ್ಡ ಮಗ ಇಲಿಫ್. ಯಾರು? ನನ್ನ ದೊಡ್ಡ ಮಗ ಇಲಿಫ್. 2 ವರ್ಷ ಆಗಿತ್ತು ಅವನ್ನ ನೋಡಿ. ಅವನಿಗೆ ಎಂತ ಗೌರವ ಸಿಕ್ಕಿದೆ. ಕಮಾಂಡರ್ ಅವನ ಊಟಕ್ಕೆ ಕರ್ತಿದ್ದಾರೆ. ಹಾ, ಆದ್ರೆ ನಿನ್ನ ಹತ್ರ ಏನಿದೆ ಅಡ್ಗೆಗೆ? ಏನೂ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಈ ಹುಂಜನ ಕೊಂಡ್ಕೋ. 100 ಹೆಲರ್ಸ್. ಇಲ್ಲ ನಿನ್ ತಲೆ ಕೊಟ್ಬಿಡ್ತೀನಿ. ಅಯ್ಯೋ, ಹಾಳಾಗೋಗ್ಲಿ, ಕೊಡು. ಇಲ್ಲಿ ನೀನು ರೈತರುಗಳನ್ನ ಹೇಗೆ ಆಕ್ರಮಣ ಮಾಡಿ 20 ಜನ ಹೇಗೆ ಕಸಿದ್ಕೊಂಡೆ ಹೇಳು. ರೈತರುಗಳು ಎಗ್ಗಳನ್ನ ಕಾಡಲ್ಲಿ ನಡೆಸಿಟ್ಟಿದ್ದಾರೆ ಅಂತ ನನ್ಗೆ ಗೊತ್ತಾಯ್ತು ಸರ್. ನಾನು ಅವರನ್ನೇ ಹಿಂಬಾಲಿಸಿದೆ, ಅವ್ರಿಗೇನು ತೊಂದರೆ ಮಾಡಲಿಲ್ಲ. ವೆರಿ ಸ್ಮಾರ್ಟ್. ಅವರು ನನ್ಗಿಂತ ಜಾಸ್ತಿ ಜನ ಇದ್ರು. ನನ್ನನ್ನ ಪೊದೆ ಉಳ್ಳು ತಳ್ಳಿದ್ರು. ನನ್ನ ಕೈಯಿಂದ ಕಡ್ಗ ಕಿತ್ಕೊಂಡು ಸರೆಂಡರ್ ಅಂತ ಕೂಗಿದ್ರು. ನಾನು ಅನ್ಕೊಂಡೆ ಇವತ್ತು ನನ್ನ ಕೈನ ಅವರು ತುಂಡು ಮಾಡ್ಬಿಡ್ತಾರೆ ಅಂತ. ಅದಕ್ಕೆ ನೀನೇನ್ ಮಾಡ್ದೆ? ನಾನು ಸರ್ ನಗ್ಬಿಟ್ಟೆ ಸರ್, ನಗ್ಬಿಟ್ಟೆ. ಏನು? ಹೌದು ಸರ್, ನಾನು ನಗ್ದೆ. ಅವಾಗಲೇ ಕೂತಿ ವ್ಯಾಪಾರ ಮಾತಾಡೋಕ್ಕಾಗಿದ್ದು. ಒಂದೆತ್ತಿಗೆ 20 ಗೀಳ್ರೆ ಜಾಸ್ತಿ ಆಯ್ತು. ನಾನೊಂದು 15 ಕೊಡ್ತೀನಿ ಅಂತ ಚೌಕಾಸಿ ಮಾಡಿದೆ. ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಾದ್ರೆ ನನ್ನ ಖಡ್ಗ ಹುಡುಕಿ ಅವ್ರನ್ನೆಲ್ಲ ಹೆಚ್ಚಾಗ್ದೆ ಸರ್. ಅವಶ್ಯಕತೆ ಯಾವ ಕಾನೂನು ನೋಡೋದಿಲ್ಲಲ್ಲ ಸರ್. ಪಾದ್ರಿಗಳೇ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಜ ಹೇಳ್ಬೇಕಂದ್ರೆ ಅಂತ ವಾಕ್ಯ ಧರ್ಮ ಗ್ರಂಥದಲ್ಲಿಲ್ಲ. ನಮ್ಮ ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ ಅವಶ್ಯಕತೆಯ ಮಾತೇ ಬರೋದಿಲ್ಲ. ಜನರು ತಮ್ಮ ನೆರೆಹೊರೆಯವರನ್ನ ಪ್ರೀತಿಸ್ಬೇಕು ಅಂದಾಗ ದೇವರು ಅವ್ರ ಹೊಟ್ಟೆ ತುಂಬಿತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಪರಿಸ್ಥಿತಿ ಬದಲಾಗಿದೆ. ವಾಹ್, ಎಂತ ಬುದ್ಧಿವಂತ ಮಾತಾಡಿದೀರಾ ಪಾದ್ರಿಗಳೇ. ಇಲ್ಲಿ ನೀನು ಅವ್ರನ್ನ ಒಳ್ಳೆ ಉದ್ದೇಶಕ್ಕಾಗಿಯೇ ಕೊಚ್ಚಾಕಿದ್ಯಾ. ನೀನೊಬ್ಬ ವೀರ ಸೈನಿಕ. ನಿನ್ ತಂದೆನೂ ಒಬ್ರು ಸೈನಿಕರಾಗಿದ್ರು ಅನ್ಸುತ್ತೆ. ಬರೀ ಸೈನಿಕ ಅಲ್ಲ ಸರ್, ವೀರ ಸೈನಿಕ. ನಮ್ಮಮ್ಮನು ವೀರತನದ ಬಗ್ಗೆ ಒಂದು ಹಾಡು ಹಾಡ್ತಿದ್ರು. ಹಾಡು ನೋಡೋಣ. ಕೋವಿ ಕೈಲಿ ಹಿಡಿದು ನೀ ನಡೆ ನಡೆ, ಟೊಂಕದಲ್ಲಿ ಕತ್ತಿ ನೀ ನಡೆ ನಡೆ, ಕೈಯಲ್ಲಿ ಕೋವಿ ಟೊಂಕದಲ್ಲಿ ಕತ್ತಿ, ವೈರಿ ಪಡೆಯ ಕೊಚ್ಚಿ ನೀ ನಡೆ ನಡೆ, ವೀರ ಧೀರ ಶೂರ ಸಮರ ವೀರ ಶೂರ ಶೂರ ವೀರ ಧೀರ ಶೂರ. ಶಭಾಷ್. ವೀರತನವ ತಾಳಿ ನೀ ನಡೆ ನಡೆ, ಶೌರ್ಯತನವ ಹೊತ್ತು ನೀ ನಡೆ ನಡೆ, ಮನಸ್ಸಲ್ಲಿ ಧೈರ್ಯ ತೋಳಲ್ಲಿ ಶೌರ್ಯ, ವೈರಿ ಪಡೆಯ ಹಿಡಿದು ಸದೆ ಬಡೆ ಬಡೆ, ಸಮರ ಧೀರ ಶೂರ ವೀರ ಧೀರ ಶೂರ ಶೂರ ಸಮರ ಧೀರ ಶೂರ. ಅಮ್ಮ, ಇಲ್ಲಿ
ಟೊಂಕದಲ್ಲಿ ಕತ್ತಿನಿ ನಡೆ ನಡೆ ಕೈಯಲ್ಲಿ ಕೋವಿ ಟೊಂಕದಲ್ಲಿ ಕತ್ತಿ ವೈರಿ ಪಡೆಯ ಕೊಚ್ಚಿನಿ ನಡೆ ನಡೆ ವೀರ ಧೀರ ಶೂರ ಸಮರ ವೀರ ಶೂರ ಶೂರ ವೀರ ಧೀರ ಶೂರ ವೀರತನವ ತಾಳಿ ನೀ ನಡೆ ನಡೆ ಶೌರ್ಯತನವ ಹೊತ್ತು ನೀ ನಡೆ ನಡೆ ಮನಸ್ಸಲ್ಲಿ ಧೈರ್ಯ ತೋಳಲ್ಲಿ ಶೌರ್ಯ ವೈರಿ ಪಡೆಯ ಹಿಡಿದು ಸದೆ ಬಡೆ ಬಡೆ ಸಮರ ಧೀರ ಶೂರ ವೀರ ಧೀರ ಶೂರ ಶೂರ ಸಮರ ಧೀರ ಶೂರ ಸಮರದಲ್ಲಿ ಸೋಲೆ ಹಿನ್ನಡೆ ನಡೆ ಉಳಿದರಿಲ್ಲಿ ಗೆಲುವು ನೀ ಪಡೆ ಪಡೆ ಏನೇ ಆಗಲಿ ನಿನ್ನ ಶೌರ್ಯ ಸಾಗಲಿ ಸದಾ ನೀ ನುಗ್ಗಿ ಮುನ್ನಡೆ ನಡೆ ವೀರ ಧೀರ ಶೂರ ಸಮರ ವೀರ ಶೂರ ಶೂರ ವೀರ ಧೀರ ಶೂರ. ಮತ್ತೆ ಕ್ಯಾಟ್ರಿನ್ ಹೇಗಿದ್ದಾರೆ? ಎಲ್ಲ ಆರಾಮಾಗಿದ್ದಾರೆ. ಸ್ವಿಸ್ಗೆ 2ನೇ ಪ್ರೊಟೆಸ್ಟೆಂಟ್ ರೆಜಿಮೆಂಟ್ ಅಲ್ಲಿ ಪೇ ಮಾಸ್ಟರ್ ಆಗಿ ಕೆಲಸ ಸಿಕ್ಕಿದೆ. ಸದ್ಯ ಅವನು ಈ ಯುದ್ಧದಲ್ಲೆಲ್ಲ ಇಲ್ಲ. ನಾನು ನೋಡು ಅದೃಷ್ಟವಂತ ಕಮಾಂಡರ್ನ ಗೆಸ್ಟ್ ಆಗಿ ಬಂದಿದ್ದೀನಿ. ನೀನ್ ಇವತ್ತು ಅಡುಗೆ ಮೂಲೆಲ್ಲ ಎಲ್ಲ ಕೇಳಿಸ್ಕೊಂಡೆ ನಿನ್ ಬಗ್ಗೆ. ಯಾಕೆ ನಾನು ಎದುರು ನಿಂತಿದ್ದಕ್ಕಾಗಿಲ್ಲ? ಅಲ್ಲ, ಆ 4 ಜನ ರೈತರು ನಿನ್ನ ಕೊಚ್ಚಾಕಕ್ ಬಂದಾಗ ನೀನು ಶರಣಾದೆ ಅಂತ ನಾನು ನಿಂಗೆ ಹೇಳಿರ್ಲಿಲ್ವಾ? ನಿನ್ ಬಗ್ಗೆ ನೀನು ಎಚ್ಚರವಾಗಿರೋ ಅಂತ. ಪಾಪಿ. ಸಮರದಲ್ಲಿ ಸೋಲೆ ಹಿನ್ನಡೆ ನಡೆ ಉಳಿದರಿಲ್ಲಿ ಗೆಲುವು ನೀ ಪಡೆ ಪಡೆ ಏನೇ ಆಗಲಿ ನಿನ್ನ ಶೌರ್ಯ ಸಾಗಲಿ ಸದಾ ನೀ ನುಗ್ಗಿ ಮುನ್ನಡೆ ನಡೆ ವೀರ ಧೀರ ಶೂರ ಸಮರ ವೀರ ಶೂರ ಶೂರ ವೀರ ಧೀರ ಶೂರ. ಲಾಲ 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 ಲಾಲ. ಮಟನ್ ಕರೇಜ್ ಎಸ್, ತಗೋಬನ್ನಿ. ಇದ್ರಲ್ಲಿ ಬರೀ 2 ಗಿಲ್ಡರ್ಸ್ಗೆ ಕೊಡ್ತಿದ್ದೀನಿ. ತುಂಬಾ ಕಡಿಮೆ ಬೆಲೆ. ಯಾಕಂದ್ರೆ ನಂಗೆ ಈ ಕೂಡಲೇ ಹಣ ಬೇಕು. ಆ ಕಂದಲ್ಲಿ 3 ದಿವಸದಿಂದ ಕುಡಿತಾನೆ ಇದ್ದಾನೆ. ನಮ್ಮ ಹತ್ರ ಇದ್ದಿದ್ದ ಹಣ ಎಲ್ಲ ಖಾಲಿ ಆಯ್ತು. ಇದೆಲ್ಲ ಸೈನ್ಯಸ್ ಸತ್ತು. ಅವ್ರೇನಾದ್ರೂ ಇದನ್ನ ಇಲ್ಲಿ ನೋಡಿದ್ರೆ ನನ್ನ ಕೋರ್ಟ್ ಮಾರ್ಷಲ್ ಮಾಡ್ಬಿಡ್ತಾರೆ. ಅದ್ ಸರಿ, ನೀವ್ ನಿಮ್ ಬುಲೆಟ್ಗಳನ್ನೆಲ್ಲ ಮಾರಿ ನಿಮ್ ಸೈನಿಕರನ್ನ ಬುಲೆಟ್ ಇಲ್ಲದೆ ಶೂಟ್ ಮಾಡಕ್ ಕಳಿಸ್ತೀರಾ? ನಾನು ಆ ಬೆಲೆಗೆ ಸೈನ್ಯಸ್ ಸತ್ತನ್ನ ಮುಟ್ಟಲ್ಲ. ನೀನ್ ಬೇಕಿದ್ರೆ 5 ಗಿಲ್ಡರ್ಸ್ಗೆ ಬೇರೆಯವ್ರಿಗೂ ಮಾರ್ಬೋದು. ಆ 4ನೇ ರೆಜಿಮೆಂಟ್ ಆರ್ಡಿನೆನ್ಸ್ ಆಫೀಸರ್ಗೆ ಬೇಕಿದ್ರೆ 8ಕ್ಕೂ. ನೀನ್ ಮಾಡ್ಬೇಕಾಗಿದ್ದು ಇಷ್ಟೇ. ಆ 12 ಗಿಲ್ಡರ್ ರಸೀದಿನ ಅವನು ಕೊಡು. ಅವನ ಹತ್ರ ಈಗ 1 ಬುಲೆಟ್ ಇಲ್ಲ. ಅದನ್ನ ನೀನೇ ಮಾಡ್ಬೋದಲ್ವಾ? ನಾನು ಅವನ ನಂಬಲ್ಲ. ಯಾಕಂದ್ರೆ ನಾವಿಬ್ರು ಸ್ನೇಹಿತರು. ಸರಿ, ಕೊಡು. ಜಾತಿ ತಗೋ. ಇದನ್ನ ತಗೊಂಡೋಗಿ ಹಿಂದೆ ಇಟ್ಟು ಅವನಿಗೆ 1.5 ಗಿಲ್ಡರ್ ಕೊಡು. ಎಷ್ಟು? 1.5 ಗಿಲ್ಡರ್. ನಿನ್ ಲೆಕ್ಕ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಇದೆಯಾ? ಆಗ್ತಾ ಇದೆ ಅಮ್ಮ. ನೋಡು, ಅವ್ರು ನಿನ್ ಸರಳತೆ ಮತ್ತೆ ಪ್ರಾಮಾಣಿಕತೆನ ನೋಡಿ ಅವ್ರು ನಿನ್ನ ಪೇ ಮಾಸ್ಟರ್ ಮಾಡಿರೋದು ಅನ್ನೋದನ್ನ ಮರಿಬೇಡ. ಸರಿ ಅಮ್ಮ, ನೀನ್ ಹೇಳಿದ್ದೆಲ್ಲ ನೆನ್ಪಲ್ಲಿ ಇಟ್ಕೊಳ್ತೀನಿ. ನಾನಿನ್ ಬರ್ತೀನಿ. ಅರೆ ಯುವೆ, ಬೆಳಿಗ್ಗೆನೆ ಕುಡಿಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ನಿಂಗೆ ಹುಷಾರಿಲ್ಲ. ಯಾರು ಹೇಳಿದ್ ನಂಗೆ ಹುಷಾರಿಲ್ಲ ಅಂತ? ಹಾಗಂತ ಎಲ್ರು ಹೇಳ್ತಾರೆ. ಆಗಿರೋರೆಲ್ರು ಸುಳ್ಗಾರರು. ಬೇಜಾರಾಗಿದೆ ಮಧುಕರಿ. 4 ದಿನ ಮೀನಂತರ ನನ್ನ ದೂರ ಎಸಿದ್ದಾರೆ ಈ ತರ ಸುಳ್ಗಳಿಂದ. ಹಾಗೇನೆ ನಾನು ಯಾಕೆ ಈ ಹಾಟ್ ಸರಿ ಮಾಡ್ತೀನಿ? ಅದಕ್ಕೆ ನಾನು ಬೆಳಗ್ಗೆ ಕುಡಿತಾ ಇರೋದು. ನಾನು ಮೊದಲನೇ ಪ್ರೀತಿ ಮೋಸ ಮಾಡಿದಾಗ ನಾನು ಉಳಿಬಾರ್ದಿತ್ತು. ಆದ್ರೆ ಏನ್ ಮಾಡೋಣ, ನಾವ್ ಅನ್ಕೊಂಡ ಏನಾಗಲ್ಲ. ನೀನ್ ಮೋಸ ಮಾಡ್ತಿದ್ರೆ ಮುಳುಗ್ ಹೋಗ್ತೀಯ. ನನ್ ಪಾಪದ ಮಗಳ ಮುಂದೆ ನೀನ್ ಮತ್ತೆ ಎಕ್ಸ್ ಪ್ರಿಯಕರ ಪೀಟರ್ ಪೈಪರ್ ಬಗ್ಗೆ ಪುರಾಣ ಶುರು ಮಾಡ್ಬೇಡ. ನಿನ್ಗೆ ಏನೇನಾಯ್ತು ಅನ್ನೋದನ್ನ ಅವಳಿಗೆ ಹೇಳ್ಬೇಡ. ಅವಳೇ
ಇದನ್ನೆಲ್ಲ ಕೇಳ್ಬೇಕಾಗಿರೋದು. ಆಗ ಮಾತ್ರ ಅವಳು ಪ್ರೀತಿ ವಿರುದ್ಧ ಗಟ್ಟಿ ಆಗ್ತಾಳೆ. ಪ್ರೀತಿ ವಿರುದ್ಧ ಯಾರು ಗಟ್ಟಿ ಆಗೋದು ಬೇಡ. ಅವನೊಬ್ಬ ಆರ್ಮಿ ಕುಕ್ ಆಗಿದ್ದ, ಸುಂದರ, ಸಣ್ಣಗಿದ್ದ. ಕ್ಯಾಥರಿನ್, ನೀನ್ ಈ ಸಣ್ಣ ಹುಡುಗರಿಂದ ಹುಷಾರಾಗಿರೋ, ನಾನು ಹುಷಾರಾಗಿರ್ಲೇ ಇಲ್ಲ. ನಂಗೆ ಗೊತ್ತೇ ಆಗಿಲ್ಲ ಅವನು ಇನ್ನೊಬ್ಳನ್ನ ಪ್ರೀತಿಸಿದಾನೆ ಅಂತ. ಅವಳೆ ಅಂತ ಅವನಿಗೆ ಪೀಟರ್ ಪೇಪರ್ ಅಂತ ಹೆಸರು ಕೊಟ್ಟಿದ್ದು. ಯಾಕೆ ಅಂದ್ರೆ ಅವನು ಬಾಯಿಂದ ಪೈಪೆ ತೆಗಿತಿರ್ಲಿಲ್ಲ ಅಂತೆ. ಇಲ್ಲಿ ಕೇಳು, ರಾತ್ರಿ ಹಾಸ್ಟೆಲ್ ಮಲಗಿದ್ದಾಗೇನು ಯುವೆ, ನಿನ್ ಹ್ಯಾಟ್ ಇಲ್ಲೇ ಬಿಟ್ಟು ಹೋಗ್ತಾ ಇದ್ಯಾ? ಗೊತ್ತಾಯ್ತಾ ಕ್ಯಾಥರಿನ್, ಸೈನಿಕರೊಂದಿಗೆ ಯಾವ ಸಂಬಂಧನೂ ಇಟ್ಕೋಬಾರ್ದು. ಪ್ರೀತಿ ಸ್ವರ್ಗದಂಗಿರತ್ತೆ, ನೀನ್ ಕಾಲ್ ತೊಳೆದು ಬದುಕ್ತೀನಿ ಅಂತಾರೆ. ಆದ್ರೆ ಸ್ವಲ್ಪ ಯಾಮಾರಿದ್ರು ನಿನ್ನ ಅಡಿಯೊಳಗ್ ಮಾಡ್ಕೋತಾರೆ. ಗೊತ್ತಾಯ್ತಾ? ಹೆಲೋ ಮದರ್ ಕರೇಜ್, ನಿನ್ ಮಗ ಈ ಲೀಫಿನ ಒಂದು ಸಂದೇಶ ತಂದಿದ್ದೀನಿ. ನನ್ ಜೊತೆ ಕುಕ್ ಕೂಡ ಬಂದಿದ್ದಾನೆ. ಬನ್ನಿ ಬನ್ನಿ, ಆದ್ರೆ ಆ ಯೂನಿಫಿಗೆ ಏನ್ ಬೇಕಂತೆ? ನನ್ನ ಹತ್ರ ಹಣ ಇಲ್ಲ. ನನ್ ಸಂದೇಶ ಇರೋದು ಅವ್ನ್ ತಮ್ಮ ಪೇ ಮಾಸ್ಟರ್ಗೆ. ಅವನು ಇಲ್ಲಿಲ್ಲ ನೋಡಿ. ಅವನು ಅವ್ರ ಅಣ್ಣನ್ ಪೇ ಮಾಸ್ಟರ್ ಅಲ್ಲ, ಅವನು ಇಲ್ಲಿಲ್ಲ. ನೀವು ತಗೊಂಡೋಗಿ ಅವ್ರಿಗೆ ಕೊಡಿ. ತಾಯಿ ಪ್ರೀತಿನ ಹೀಗೆ ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳಿ. ಅವ್ನ್ ಬದುಕಿ ವಾಪಸ್ ಬರ್ಲೇಬಾರ್ದು ಅನ್ನೋ ನಿನ್ನ ಆಸೆನ? ನಿನ್ ಮನ್ಸು ತುಂಬಾ ಕಲ್ಲು ಮದರ್ ಕರೇಜ್. ಅಯ್ಯೋ ಕುಕ್, ಯುದ್ಧದಲ್ಲಿ ಸಾಯೋದು ಅವ್ರ ದುರದೃಷ್ಟ ಅಂತ ಹೇಳ್ತಿದ್ದೀರಲ್ಲ, ಅದು ಮಹತ್ತರ ಕೆಲ್ಸ. ಇದು ಬರೀ ಯುದ್ಧ ಅಲ್ಲ, ಧರ್ಮ ಯುದ್ಧ, ದೇವ್ರನ್ನೇ ಮೆಚ್ಚೋ ಯುದ್ಧ. ನಾನು ಕೇಳಿದ್ದೀನಿ, ಆದ್ರೆ ಯುದ್ಧ ಬರೀ ಮೋಸ, ಕೊಲೆ, ವಂಚನೆ ಇದ್ರಿಂದನೇ ಕೂಡಿದೆ. ಆದ್ರೆ ಇದು ಎಲ್ಲಾ ಯುದ್ಧಕ್ಕಿಂತ ಬೇರೆ, ಯಾಕಂದ್ರೆ ಇದು ಧರ್ಮ ಯುದ್ಧ. ಈ ಕುಕ್ ಹೇಳ್ತಾನೆ ನೀನ್ ಅವನ ಮೇಲೆ ಮೋಡಿ ಮಾಡ್ಬಿಟ್ಟಿದ್ಯಾ ಅಂತ. ನಿನ್ ಬಗ್ಗೆ ನಾನ್ ಕನ್ಸ್ ಕಾಣ್ತಿದ್ದಾನೆ. ಪಾಪದ ಕನಸುಗಳು, ಒಂದು ಸುಂದರವಾದ ಹೆಂಗಸು. ಈ ಬ್ಯೂಟಿಫುಲ್ ಹುಡುಗಿ ಯಾರು? ಅವಳೇನು ಬ್ಯೂಟಿಫುಲ್ ಹುಡುಗಿ ಅಲ್ಲ, ಅವಳು ಮರ್ಯಾದತ್ತ ಹೆಣ್ಮಗಳು. ಹೋ 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 ಕ್ಯಾಥೋಲಿಕ್ಸ್ಗಳು ಏಕಾಏಕಿ ಆಕ್ರಮಣ ಮಾಡ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಇದರಿಂದ ನಾವು ಪಾರಾಗ್ತೀವೋ ಇಲ್ವೋ ಅಂತ. ನಾನು ಈಗಲೇ ಕಮಾಂಡರ್ ಬಳಿ ಹೋಗ್ಬೇಕು. ನಾನು ಬರ್ತೀನಿ ಮದರ್ ಕರೇಜ್. ನೀನ್ ಸಿಗಾರ್ ಬೈಕಲ್ಲೇ ಬಿಟ್ಟು ಹೋಗ್ತಾ ಇದ್ಯಾ? ನನ್ನ ನೆನಪಿಗೆ ನೀನೇ ಇಟ್ಕೋ. ನಾವೇನಾದ್ರೂ ಹಣ ಸಂಪಾದನೆ ಮಾಡ್ಬೇಕು ಅಂತಿದ್ದಾಗ್ಲೇ ಇದೆಲ್ಲ ಆಗತ್ತೆ. ಶಾಂತಿ ದೂತರೇ ಧನ್ಯರು. ಈ ಯುದ್ಧದ ಸಮಯಕ್ಕೆ ಇದೇ ಒಳ್ಳೆ ಘೋಷಣೆ. ಸರಿ, ನಾನೇನೋ ಹೇಳ್ತೀನಿ. ಶತ್ರುಗಳು ಇಷ್ಟು ಹತ್ರ ಇರುವಾಗ ಇದು ತುಂಬಾ ಅಪಾಯದ ಸಮಯ. ಮದರ್ ಕರೇಜ್, ಒಂದು ಕೋಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಅಂತದ್ನೆಲ್ಲ ಮಾರಲ್ಲ, ಪ್ರಾಣ ಉಳ್ಸೋಕು ಕೂಡ. ನನ್ನ ಧರ್ಮದಿಂದ ನಾನೀಗ ಅಪಾಯದಲ್ಲಿದ್ದೀನಿ. ಸರಿ ತಗೋ. ಥ್ಯಾಂಕ್ ಯು. ಆದ್ರೆ ನಾನೇನಾದ್ರೂ ಈಗ ಓಡೋದ್ರೆ ಎಲ್ರ ಗಮನ ನನ್ ಮೇಲಿರುತ್ತೆ. ಅದ್ರ ಬದಲು ಈ ಕೋಟ್ ಹಾಕೊಂಡು ಇಲ್ಲೇ ಇರೋದು ಒಳ್ಳೇದು. ನಿಂಗೆ ತಲೆಗೆಡಿದ್ಯಾ? ತೆಗ್ ಹಾಕೋದನ್ನ ಸಾಕೋದನ್ನ. ಶತ್ರುಗಳು ಬರೋ ಹೊತ್ತಿಗೆ ನಿಂಗೆ ತಲೆಗೆಡಿದ್ಯಾ? ಅವ್ರು ನಿನ್ನ ನೋಡಿದ್ರೆ ತುಂಡ್ ತುಂಡ್ ಮಾಡ್ಬಿಡ್ತಾರೆ. ಮದರ್ ಕರೇಜ್, ಏನಾಯ್ತಿದೆಲ್ಲ? ಕ್ಯಾಥೋಲಿಕ್ಸ್ ಬರ್ತಾ ಇದಾರಾ? ನನ್ನ ಹ್ಯಾಟ್ ಎಲ್ಲಿ? ಏನು? ಯಾರು ಇದನ್ನ ನಿರ್ಧಾರ ಮಾಡಿದ್ದು? ಇದನ್ನ ಹಾಕೊಂಡು ಇವಾಗ ನಾನು ಹೇಗೆ ಓಡಾಡ್ಲಿ? ನನ್ನ ಹತ್ರ ಕನ್ನಡಿನೂ ಇಲ್ಲ. ಏನ್ ಅನ್ಕೊಳ್ಳಲ್ಲ ನನ್ನ ಬಗ್ಗೆ. ನಾನು ಹೇಗೆ ಕಾಣಿಸ್ತಿದ್ದೀನೋ ಏನೋ. ಹೇಗೆ ಕಾಣಿಸ್ತಾ ಇದ್ದೀನಿ? ಪೌಡರ್ ಏನಾದರೂ ಜಾಸ್ತಿ ಆಯ್ತಾ? ಏನಿಲ್ಲ, ಸ್ವಲ್ಪ ಇಲ್ಲಿ ಇಲ್ಲ. ನನ್ನ ಬೂಟ್ಸ್ ಇಲ್ಲಿ ಇಲ್ಲೇ ಬಿಟ್ಟು ಹೋಗಿದ್ನಲ್ಲ. ಈಗ ಬರೀ ಕಾಲಲ್ಲಿ ಹೋಗ್ಬೇಕಾ? ಎಂತ ಮೋಸ ಇದು. ಓ
ಮೊದ್ಲು ತೆಗ್ದಾಕಿ, ಇಲ್ಲ ನಿನ್ನ ಕಂಡು ಹಿಡಿತಾರೆ. ನಿಂತ್ಕೋ, ಇನ್ನೊಂದ್ ಸ್ವಲ್ಪ ಅನಿಸ್ತೀನಿ. ನಿಂತ್ಕೋ. ಸೈನಿಕನೊಬ್ಬ ಒಳ್ಳೆ ಮುಖ ನೋಡಿದ್ರೆ ಈ ಭೂಮಿ ಮೇಲೆ ಇನ್ನೊಂದು ಯುದ್ಧನೇ ಆಗತ್ತೆ. ಹೆದರ್ಕೋಬೇಡ, ನಿನ್ಗೆ ಇನ್ನೇನು ಆಗಲ್ಲ. ಸ್ಮಿತ್, ನೀನ್ ಆ ಕ್ಯಾಶ್ ಬಾಕ್ಸ್ ನ ಎಲ್ಲಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ಬಂಡಿಯಲ್ಲಿ ಇಡೋಣ ಅನ್ಕೊಂಡೆ. ಏನೋ ನನ್ ಬಂಡಿ ಒಳಗ? ಅಷ್ಟೇ, ನಾವ್ 3 ಜನನು ನೇಣಿಗೆ ಹಾಕ್ತಾರೆ. ಹಾಗಿದ್ರೆ ಬೇರೆ ಕಡೆ ಬಚ್ಚಿಡ್ಲಾ? ಅದಕ್ಕೀಗ ಸಮಯ ಇಲ್ಲ, ನಾವು ಮೊದ್ಲು ಇಲ್ಲಿಂದ ಹೊರಡ್ಬೇಕು. ಬನ್ನಿ, ಇಲ್ಲಿಂದ ಹೊರಡೋಣ. ತಾನು ಕೇಳ್ಕೊಳ್ತಿರ್ಬೋದು ಸ್ವಿಸ್ ಕ್ಯಾಶ್ ಬಾಕ್ಸ್ ಜೊತೆ ಎಲ್ಲಿದ್ದಾನೆ ಅಂತ. ಖುಷಿ ಪಡು, ಇನ್ನು ನಿನ್ನ ನಿಮ್ಮಷ್ಟು ಬಂದಿಲ್ಲ ಅಂತ. ಹಾಗಿದ್ರೆ ನನ್ ಗತಿ, ನನ್ನ ಪಾದ ಕೆಲಸನೂ ಇಲ್ಲಿ ಮಾಡಕ್ಕಾಗಲ್ವಾ? ಅದಕ್ಕೆ ಅಲ್ವಾ ನೀನ್ ಇಲ್ಲಿರೋದು. ಒಬ್ಬ ನೋಡಿದ್ರೆ ಧರ್ಮ ಹಿಡ್ಕೊಂಡಿದ್ದಾನೆ, ಇನ್ನೊಬ್ಬ ನೋಡಿದ್ರೆ ಕ್ಯಾಶ್ ಬಾಕ್ಸ್. ಇದೆರಡರ ಮಧ್ಯ ಯಾವ್ದು ಅಪಾಯಕಾರಿನೋ? ನಾವೀಗ ದೇವ್ರ ಕೈಲಿದ್ದೀವಿ. ನನ್ಗನ್ಸುತ್ತಿರೋ ಪರಿಸ್ಥಿತಿ ಅಷ್ಟೊಂದು ಹಾಳಾಗಿಲ್ಲ ಅಂತ. ಆದ್ರೂ ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಈ ಸ್ವಿಚ್ ಚೆನ್ನಾಗಿರ್ತಿತ್ತು. ಅದ್ ಸರಿ, ನಾನ್ ಮಾಡಿದ ತಿಂಡಿ ಹೇಗಿದೆ? ಚೆನ್ನಾಗಿದೆ, ಆದ್ರೆ ಪ್ರಮಾಣ ಸ್ವಲ್ಪ ಕಮ್ಮಿ ಆಯ್ತು. ನಮ್ ಹೊಟ್ಟೆ ಹಸಿವಿನ ಕಮ್ಮಿ ಮಾಡ್ಕೋಬೇಕು ಅನ್ಸುತ್ತೆ. ನಾವು ಸೋತ್ ಹೋಗಿದೀವಿ. ಯಾರು ಸೋತೋಗಿರೋದು? ಎಷ್ಟೋ ಸಮಯದಲ್ಲಿ ಸೋಲೆ ಗೆಲ್ವಾಗತ್ತೆ. ಯಾಕೆ ತಿಂತಾ ಇಲ್ಲ? ನನಗೆ ಬೇಡ. ಸಾರ್ಜೆಂಟ್ ಸೈನಿಕರಿಗೆ ಸಂಬಳ ಹೇಗೆ ಕೊಡ್ತಿರ್ತಾನೆ? ಯುದ್ಧ ಸಮಯದಲ್ಲಿ ಸೈನಿಕರಿಗೆ ಸಂಬಳ ಸಿಗಲ್ಲ. ಹಾಗಿದ್ರೆ ಅವ್ರು ಯುದ್ಧಕ್ಕೆ ಹೋಗ್ಬಾರ್ದು. ಸ್ವಿಸ್, ನೀ ಸ್ವಲ್ಪ ಮಂಕು ಅಂತ ಹೇಳಿ ನಿನ್ನ ಪ್ರಾಮಾಣಿಕನ ಕಳಿಸಿದೀನಿ. ಆದ್ರೆ ತುಂಬಾ ಪ್ರಾಮಾಣಿಕನಾಗ್ಬೇಡ. ಇವಾಗ ನಾನು ಮತ್ತೆ ಪಾದ್ರಿಗಳು ಟೌನ್ ಹೋಗಿ ಕ್ಯಾಥಲಿಕ್ ಫ್ಲಾಗ್ ಮತ್ತೆ ಸ್ವಲ್ಪ ವಸ್ತುಗಳನ್ನ ತಗೋಬರ್ತೀನಿ. ಹಾಗಿದ್ರೆ ನಾನು ಕ್ಯಾಶ್ ಬಾಕ್ಸ್ ಎಲ್ಲಾನ ಬಚ್ಚಿಡ್ಲಾ? ನೀನ್ ಅವ್ರ ಕಣ್ಗೆ ಕಾಣಿಸ್ಕೋಬಾರ್ದು. ಅವ್ರ ಗೂಢಚಾರರು ಎಲ್ಲಾ ಕಡೆ ಇದ್ದಾರೆ. ನಿನ್ನೆ ನಾನು ಸಣ್ಣ ಸಂಧಿಯಲ್ಲಿ ಅಡುಗ್ ಕೂತಾಗ ಒಬ್ಬ ಅಲ್ಲಿಗೂ ಬಂದಿದ್ದ. ನನಗೆ ಎಷ್ಟು ಭಯ ಆಯ್ತು ಅಂದ್ರೆ ನಾನಲ್ಲೇ ಪ್ರೇಯರ್ ಮಾಡ್ತಾ ಕೂತೆ. ಅವನು ಒಂಟಿ ಕಣ್ಣವನಾಗಿ ಕ್ರೂರಿಯಾಗಿದ್ದ. ಸ್ವಿಸ್, ನೀನೀಗ ಕ್ಯಾಶ್ ಬಾಕ್ಸ್ ವಿಷಯ ಬಿಟ್ಟು ನಿನ್ ತಂಗಿ ನೋಡ್ಕೋ. ಇವಾಗ ನೀವೇ ಇಬ್ರು ಅಪಾಯದಲ್ಲಿರೋದು. ಬನ್ನಿ ಪಾದ್ರಿಗಳೇ, ನಾವಿಲ್ಲಿಂದ ಹೋಗೋಣ. ಕ್ಯಾಥರಿನ್, ಬಾಯ್ ಕೂತ್ಕೋ. ನೀನು ಹೆಚ್ಚು ದಿನ ನೀನು ಹೀಗೆ ಆರಾಮಾಗಿ ಇರಕ್ಕಾಗಲ್ಲ. ಚಳಿಗಾಲ ಆರಂಭ ಆಗ್ತಾ ಇದೆ. ಹೌದು, ಎಲೆಗಳೆಲ್ಲ ಹಳದಿ ಆಗ್ತಾ ಇದೆ. ನನ್ಗೆ ಏನು ಬೇಡ. ಅಮ್ಮ ಹೇಳ್ತಾಳೆ ಕ್ಯಾಶ್ ಬಾಕ್ಸ್ ನನ್ನ ಹತ್ರ ಇದ್ರೆ ಅವಳಿಗೆ ನಿದ್ದೆ ಬರಲ್ಲ ಅಂತ. ಹಾ, ಹೀಗ್ ಮಾಡ್ತೀನಿ. ಆ ನದಿ ಪಕ್ಕದಲ್ಲಿರೋ ಎಗ್ಗದ ಗುಂಡಿಲಿ ಅದನ್ನ ಬಚ್ಚಿಟ್ಟು ಆಮೇಲೆ ಅದನ್ನ ಸಾರ್ಜೆಂಟ್ಗೆ ತಲುಪಿಸ್ತೀನಿ. ಆಗ ಅವ್ರು ಹೇಳ್ತಾರೆ, ನನಗ್ ಗೊತ್ತಿತ್ತು ಕ್ಯಾಶ್ ಬಾಕ್ಸ್ ನಿನ್ ತಂದೆ ತರ್ತೀಯಾ ಅಂತ. ಲಾ 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 ಲಾ. ಅರಳಿ ನಿಂತ ಪುಟ್ಟ ಹೂವು ತೋಟದಿ ಎಳೆಯ ಹೂವು ಚೆಲುವವು. ಹೂವ ಕಂಡು ಸನಿಹ ಬಂದು ಚೆಲುವ ಕಂಡು ಕುಣಿಯಲು. ಓ ನನ್ನ ಹೂವೆ, 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 ಓ ನನ್ನ
ರೆಜಿಮೆಂಟ್ನಿಂದ ಆಫೀಸರ್ ಬಂದ್ರು. ನೀನ್ ಏನ್ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ನಾನೀಗ ಹೋಗ್ಲೇಬೇಕು. ಇಲ್ಲ ಕ್ಯಾಪ್ಟನ್, ನಾನೀಗ ಹೋಗ್ಲೇಬೇಕು. ನನಗೆ ಗೊತ್ತು ನೀನ್ ನನಗೆ ಸಹಾಯ ಮಾಡ್ತಿದ್ಯಾ ಅಂತ, ಆದ್ರೆ ನಾನೀಗ ಹೋಗ್ಲೇಬೇಕು. ಅಳ್ಬೇಡ ಕ್ಯಾಪ್ಟನ್, ಅಳ್ಬೇಡ, ನಾನೀಗ ಹೋಗ್ಲೇಬೇಕು. ಅವರಿಗೆ ಸರಿಯಾದ ಶಾಸ್ತಿ ಮಾಡಿಸಿ. ಏನಾಯ್ತು? ಬಿಸಿಲಿ. ನೀನು ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಹೋಗು, ಆ ಕ್ಯಾಥಲಿಕ್ ಫ್ಲಾಗ್ನ ಬಂಡಿ ಮೇಲೆ ಹಾಕು. ಆ ದೊಡ್ಡ ಕ್ಯಾಶ್ ಬಾಕ್ಸ್ ತಗೊಳ್ಳೋದ್ನ ಅವನಿಗೆ ಸರಿಯಾದ ಶಿಕ್ಷೆ ಆಗುತ್ತೆ. ಅಯ್ಯೋ, ಆ ಕಾಂಗ್ರೆಸ್ಗೆ ಕೈಸನ್ನೆ ಮಾಡಿ ಹೇಳು. ಒಬ್ಬ ಒಂಟಿ ಕಣ್ಣವನು ಇಲ್ಲಿ ಬಂದಿದ್ನ? ಅವನೇ ಇನ್ಫಾರ್ಮರ್. ಸ್ವಿಚಸ್ ನ ಹಿಡಿದ್ರಾ? ನಾನೇನು ಮಾಡಿಲ್ಲ, ನಂಗೇನು ಗೊತ್ತಿಲ್ಲ ಬಿಡಿ, ನಾನೇನು ಮಾಡಿಲ್ಲ. ಇವನು ಇಲ್ಲಿಂದಾನೆ ಬಂದಿರೋದು. ಇವನ್ಗೆ ಇವರೆಲ್ಲ ಗೊತ್ತು. ಏನು? ನಾವ? ನಾನಿಲ್ಲಿ ತಿಂಡಿ ತಿನ್ನಕಷ್ಟೇ ಬಂದಿದ್ದೆ. ಹಾ ಹೌದು, ಅವನಿಲ್ಲಿ ತಿಂಡಿ ತಿನ್ನೋಕಷ್ಟೇ ಬಂದಿದ್ದ. ಹೌದು, ಇವನಿಲ್ಲಿ ತಿಂಡಿ ತಿನ್ನಕ್ ಮಾತ್ರ ಬಾಯ್ ತೆಗ್ದಿದ್ದು. ನಿನಗೆ ಗೊತ್ತಿಲ್ಲ ಅನ್ನೋ ತರ ಆಟ ಆಡ್ತಾ ಇದ್ಯಾ? ಏನು, ಊರಲ್ಲಿ ಇರೋರೆಲ್ಲ ನಮ್ಗೆ ಗೊತ್ತಿರ್ಬೇಕಾ? ಹೌದು, ಇವನು ಯಾರು? ಹಾ, ಇವನು ನಮ್ ಕೆಲ್ಸದವನು. ನಾನು ಅಂಗಿ ಒಳಗಡೆ ಏನೋ ಬಚ್ಚಿಕೊಂಡು ಹೋಗ್ತಾ ಇದ್ದೀನ, ನಾನು ನೋಡ್ದೆ. ಹಾ ಹಾ ಅವನಾ? ಹಾ, ನಾನು ನೋಡ್ದೆ. ಯಾರೋ ಒಬ್ಬ ನಂಗೆ ಒಳಗಡೆ ಏನೋ ಬಚ್ಚಿಟ್ಕೊಂಡು ಹೋಗ್ತಿದ್ ನಾನು ನೋಡ್ದೆ. ಹೌದು, ಇಲ್ಲೆಲ್ಲ ಒಂದೇ ತರ ಕಾಣೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗಿದೆ. ನಾನು ಮದರ್ ಕಾಲೇಜ್ ಹೇಳ್ತಾ ಇದ್ದೀನಿ. ಇವನು ಪ್ರಾಮಾಣಿಕದೊಂಥರ ಕಾಣಿಸ್ತಾನೆ. ನಮ್ಗೆ ಇವೆಲ್ಲ ಬೇಡ. ನಮಗ್ ಬೇಕೇ ರೆಜಿಮೆಂಟ್ ನ ಕ್ಯಾಶ್ ಬಾಕ್ಸ್. ನಿಜ ಹೆಂಗ್ ಹೊರ ತರಿಸ್ಬೇಕು ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ಹೇಳ್ಕೊಂಡ್ ನಡೀರೇ ಇವ್ನು. ನಾನೇನು ಮಾಡಿಲ್ಲ. ಅವ್ನ ಬಿಟ್ಬಿಡಿ. ಅವ್ನಿದ್ದಾನೆ, ಅವ್ನ ಬಿಟ್ಬಿಡಿ. ಮದರ್ ಕರೇಜ್, ಮದರ್ ಕರೇಜ್. ಏನಾಯ್ತು? ಏನಿದಿಲ್ಲ? ಇದು ಸಾವು ಬದುಕಿನ ವಿಚಾರ. ಆ ಸಾಜನ್ ನಮ್ಮ ಮಾತಾ ಕೇಳ್ತಾನೆ. ಅವನ್ಗೆ ಸ್ವಿಚ್ ನಮ್ಮನು ಅಂತ ಗೊತ್ತಾಗ್ಬಾರ್ದು. ಇದು ಹಣಕಾಸಿನ ವಿಚಾರ. ಆದ್ರೆ ಹಣ ಎಲ್ಲಿಂದ ಹೊಂದೋದು? ಹಾ ವಿವೇಕ್, ನಿಂಗ ಕರ್ನಲ್ ಗೊತ್ತಿದ್ಯಲ್ಲ, ಅವ್ನು ನನ್ ಬಂಡಿ ಕೊಂಡ್ಕೊತಾನ. ಏನು, ಈ ಬಂಡಿ ಮೇಲೆ ನೀನೇನ್ ಮಾಡ್ತೀಯಾ? ಏನೋ ಒಂದು ವಿವೇಕ್, ಹೋಗ್ ಮಾತಾಡು, ಹೋಗು. ಹಾ ಹಾ ಸರಿ ಆಯ್ತು, ಹೋಗ್ತೀನಿ. ಮದರ್ ಕರೇಜ್, ನೀನ್ ಈ ಬಂಡಿ ಮಾಡ್ತೀಯಾ? ಇನ್ನೇನ್ ಮಾಡ್ಲಿ? ಮುಂದೆ ನಿನ್ ಜೀವನಕ್ಕೆ ಮದರ್ ಕರೇಜ್. ವಿವೇಕ್, ಅವನು ಬಂಡಿ ಕೊಂಡ್ಕೊಳ್ತೀನಿ ಅಂತ ಹೇಳ್ದ. ಮದರ್ ಕರೇಜ್, ಮೀಟ್ ಮೈ ಫ್ರೆಂಡ್, ನನ್ ಬಿಸ್ನೆಸ್ ಅಡ್ವೈಸರ್ ಅಲ್ವಾ ಕರ್ನಲ್? ಹೌದು, ಬಿಸ್ನೆಸ್ ಅಡ್ವೈಸರ್. ನಾನು ನಿನ್ ಬಂಡಿ ಮಾರ್ತಿದ್ಯಾ ಅಂತ ಕೇಳ್ಪಟ್ಟೆ. ಏನು? ನನ್ ಬಂಡಿನ? ನನ್ ಬಂಡಿ ಮಾರಾಟಕ್ಕಲ್ಲ, ಅಡ ಇಡೋಕೆ. ಮತ್ತೆ ಇಷ್ಟ ಅರ್ಜೆಂಟಲ್ಲಿ ನಿಮ್ಗೆ ಇಂಥ ಒಳ್ಳೆ ಬಂಡಿ ಎಲ್ಲೂ ಸಿಗಲ್ಲ. ನನ್ ಬಂಡಿ ಮಾರಾಟಕ್ಕಲ್ಲ, ಅಡ ಇಡೋಕೆ. ಹಾಗಿದ್ರೆ ನಾನೊಮ್ಮೆ ಬಂಡಿನ ನೋಡ್ಬೋದಾ? ಓ, ನೋಡ್ಬೋದು ನೋಡ್ಬೋದು. ಮದರ್ ಕರೇಜ್, ನಿಂಗ್ ದುಡ್ಡು ಬೇಕು ಅಂದಿದ್ದಲ್ಲ? ಹೌದು, ನಂಗ್ ದುಡ್ಡು ಬೇಕು. ಆದ್ರೆ ನನ್ ಬಂಡಿನ ನನ್ ಜೀವನ ಅಂತಿದ್ದಾಗ ಅದನ್ನ ಮಾರೋದಕ್ಕಿಂತ ಅಡ ಇಡೋದ್ ವಾಸಿ ಅಂತ ಅನ್ಸ್ತು. ಹಾ ಯುವಕ್, ಇಲ್ಲೇ ತಗೋ, ಚೆನ್ನಾಗಿದೆ ಬಂಡೆ. ಹಾ ಹಾ ಸರಿ ಆಯ್ತು. ನಿಂಗ್ ದುಡ್ಡು ಸಿಕ್ಕಿದ್ರೆ ದುಡ್ಡು ಯಾವಾಗ ವಾಪಸ್ ಕೊಡ್ತೀಯಾ? ಒಂದ್ 2 ವಾರದಲ್ಲಿ. 2 ವಾರದಲ್ಲಿ? ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಡಿಯರ್ ಕರ್ನಲ್, ನಂಗೇನಾದ್ರೂ ಅಡ್ವೈಸ್ ಮಾಡಿ ಅಲ್ಲ. ಅವಳು ಬಂಡಿನ ಮಾರ್ಲೇಬೇಕಾಗುತ್ತೆ. ಇಲ್ಲ ನಿಮ್ಗ ಲೆಫ್ಟಿನೆಂಟ್ ಗೊತ್ತಿದಾನ ಅವನೇ? ಹಾ, ಅವನ್ ಬೇಕಿದ್ರೆ ನಂಗೆ ದುಡ್ಡು ಕೊಡ್ತಾನೆ. ಯಾಕೆ ಅಂದ್ರೆ ಆ
ಅವನಿಗೆ ನನ್ ಕಂಡ್ರೆ ಹುಚ್ಚು. ಯಾರು ಅವನಾ? ಅವ್ನು ಸರಿ ಇಲ್ಲ. ನಾನು ನಿನಗೆ ಬಂಡಿ ಕಳಿಸ್ತೀನಿ ಅಂತ ಹೇಳಿದೆ ತಾನೆ. ಹಾಗಿದ್ರೆ ನಾನು ಮುಂದುವರಿಲ್ಲ. ಎಸ್ ಮಾಡಿ. ಹಾ, ಮದರ್ ಕರೇಜ್ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾನೆ ಸರಿ ಅಂತ. ಆದ್ರೆ 800 ಗಿಲ್ಡರ್ಸ್ ಮತ್ತಿದಕ್ಕೆ ರಸೀದಿ ಬೇಕು. ಇನ್ನೆರಡು ವಾರದಲ್ಲಿ ಈ ಬಂಡಿ ನಂದಾಗುತ್ತೆ. ಈಗಲೇ ಹೋಗಿ ಒಂದ್ಸತಿ ಬಂಡಿನ ನೋಡ್ಬಿಡ್ತೀನಿ. ಕರ್ನಲ್, ನೀವು ಮುಂದೆ ಹೋಗಿ, ನಾ ಹಿಂದೆ ಬರ್ತೀನಿ. ಬಾಯ್. ಬೇಗ ಬಂದ್ಬಿಡಿ ಯಾರ್. ಲವ್ ಯು. ಈ ಬಂಡಿ ಜಾಸ್ತಿ ಶೂಸ್ ಹೊಂದಿಲ್ಲ. ಇದೆಲ್ಲ ಚೆಕ್ ಮಾಡೋ ಟೈಮ್ ಅಲ್ಲ. ನೀನ್ ಆ ಸಾರ್ಜೆಂಟ್ ಹತ್ರ ಸ್ವಿಚ್ ಬಗ್ಗೆ ಮಾತಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ. ಈಗಾಗಲೇ ಅವ್ರು ವಿಚಾರಣೆ ಶುರು ಮಾಡಿರ್ತಾರೆ. ಹೋಗಿ ಮಾತಾಡು. ಶರ್ಟ್ಸ್ ಮೇಲೆ ಒಂದ್ಸತಿ ಚೆಕ್ ಮಾಡ್ಬೇಕು. ಸ್ವಿಚ್ ಜೀವ ಅಪಾಯದಲ್ಲಿದೆ. ಹೋಗಿ ಮಾತಾಡು. ಸರಿ ಆಯ್ತು, ನಾನು ಹೋಗಿ ಮಾತಾಡ್ತೀನಿ. ಆ ವಂಟಿಕನ್ ಸೈನಿಕನ ಪೊದೆಗಳ ಹತ್ರ ನೋಡಿದ್ದೆ. ಅವನಲ್ಲೇ ಇರ್ಬೇಕು. ನಾನೇ ಹೋಗಿ ಮಾತಾಡ್ತೀನಿ. ನನ್ಗನ್ಸುತ್ತೆ ಅವರು ಸ್ವಿಚ್ ನ ಬಿಡ್ತಾರೆ ಅಂತ. ಅವ್ರೇನ್ ತೋಳಗಳಲ್ಲ ಅಲ್ವಾ? ಅವರು ಮನುಷ್ಯರೇ. ಆದ್ರೆ ದುಡ್ಡು ತಗೊಂಡ್ಮೇಲೆ ಮದರ್ ಕರೇಜ್ ಅವ್ರು ಹೇಳಿದ್ರು 200 ಕೊಟ್ರೆ ಅವರು ಸ್ವಿಚ್ ನ ಬಿಡೋದಂತೆ. ಅದು ಅಲ್ಲದೆ ತನ್ನ ಹತ್ರ ಕ್ಯಾಶ್ ಬಾಕ್ಸ್ ಅದಂತ ತಾನು ಒಪ್ಕೊಂಡಿದ್ದಾನಂತೆ. ಆದ್ರೆ ಅಷ್ಟರಲ್ಲಿ ತನಗೆ ತುಂಬಾ ಶಿಕ್ಷೆ ಕೊಟ್ಬಿಡ್ತಾನಂತೆ. ಕ್ಯಾಶ್ ಬಾಕ್ಸ್ ನ ನದಿಯಲ್ಲಿ ಎಸ್ತಿದ್ದಾನಂತೆ. ಮದರ್ ಕರೇಜ್ ನಾನು ಹೋಗಿ ಈಗಲೇ ಕರ್ನಲಿಂದ ಹಣ ತಗೊಂಡ್ ಬರ್ಲಾ? ಏನು? ಕ್ಯಾಶ್ ಬಾಕ್ಸ್ ನದಿನ ನಾನು 200 ಗಿಲ್ಡರ್ಸ್ ಹೇಗ್ ಕೊಡ್ಲಿ? ಏನು ಕ್ಯಾಶ್ ಬಾಕ್ಸ್ ಇಂದ ದುಡ್ಡು ತಗೋಬೇಕಂತ ಮಾಡಿದ್ದ? ನಾನ್ ಮುಳುಗ್ ಹೋಗ್ತಿದ್ದೆ. ನೋಡ್ ಮದರ್ ಕರೇಜ್, ಬೇಗ ಅವ್ರಿಗೆ 200 ಕೊಟ್ರೆ ಒಳ್ಳೇದು. ನೋಡು ವಿವೇಟ್, ನಂಗೆ ಇವಾಗ 200 ಕೊಡೋದಿಕ್ಕಾಗಲ್ಲ. ಹೋಗಿ ಮಾತಾಡು. 170. ನಾನ್ ಬೇಕಿದ್ರೆ ನನ್ ಬಂಡಿ ಮಾರ್ಕೊಳ್ಳೋಕು ಸಿದ್ಧ. ಮದರ್ ಕರೇಜ್, ಆ ವಂಟಿಕನ್ ಸೈನಿಕ ಆತುರದಲ್ಲಿದ್ದಾರೆ. ಅವ್ನ್ ಸ್ವಿಸ್ಸಿಗೆ ಏನ್ ಬೇಕಂದ್ರೂ ಮಾಡ್ಬೋದು. ಇಲ್ಲ ವಿವೇಟ್, ನಾನಿನ್ನು ನನ್ನ ಮಗಳು ಕ್ಯಾಥರಿನ್ ಬಗ್ಗೆನೂ ಯೋಚನೆ ಮಾಡ್ಬೇಕು. ಇವಳಿಗೆ ವಯಸ್ಸು 25 ಆಯ್ತು. ಇನ್ನು ಮದ್ವೆನೂ ಆಗಿಲ್ಲ. ಹೋಗ್ ಮಾತಾಡು. 120. ಇಲ್ಲ ಅಂದ್ರೆ ಏನೂ ಇಲ್ಲ. ಸರಿ ಆಯ್ತು. ಸಮಾಧಾನ ಮಾಡ್ಕೋ ಕ್ಯಾಥರಿನ್. ನಾನ್ ಬೇಕಿದ್ರೆ 200 ಕೊಡ್ತಿದ್ದೆ. ಬೇಕಿದ್ರೆ 80ರಿಂದ ಮತ್ತೆ ಹೊಸದಾಗಿ ವ್ಯಾಪಾರನ ಶುರು ಮಾಡ್ಬೋದು. ಪ್ರಪಂಚದಲ್ಲಿ ಯಾವುದು ಕೊನೆ ಅಲ್ಲ. ಧರ್ಮ ಗ್ರಂಥ ಹೇಳುತ್ತೆ ಭಗವಂತ ಒಳ್ಳೇದ್ ಮಾಡೇ ಮಾಡ್ತಾನೆ ಅಂತ. ಮದರ್ ಕರೇಜ್ ಅವ್ರು ಒಪ್ತಿಲ್ಲ. ಮದರ್ ಕರೇಜ್ ಅವ್ರು ಹೇಳಿದ್ರು ಇನ್ಯಾವ ಸ್ಥಾನದಲ್ಲಿ ಬೇಕಾದ್ರೂ ಅವರು ಡ್ರಮ್ಸ್ ಹೊಡಿಯೋಕ್ ಶುರು ಮಾಡ್ಬೋದಂತೆ. ಮತ್ತೆ ಅದೇ ಅವ್ರ ಶಿಕ್ಷೆಗೆ ಸೂಚನೆ ಅಂತ ಹೇಳಿದ್ರು. ನಾನು 150 ಕೊಡ್ತೀನಿ ಅಂದ್ರೆ ಅವ್ರು ಒಪ್ಲಿಲ್ಲ. ಹೋಗಿ ಮಾತಾಡು ಇವೆಟ್. ನಾನು 200 ಕೊಡ್ತೀನಿ ಅಂತ ಹೇಳು. ಹೋಗು ಮಾತಾಡು. ಸರಿ ಆಯ್ತು. ಬರ್ತೇನೆ. ಇವನ್ ಯಾರು ಅನಾಥ ಅನ್ಸುತ್ತೆ.
ಪುಟ್ಟ ಹೂವು ತೋಟದಿ ಎಳೆಯ ಹೂವು ಚೆಲುವ ಹೂವ ಕಂಡು ಸನಿಹ ಬಂದು ಅರಳಿ ನಿಂತ ಪುಟ್ಟ ಹೂವು ತೋಟದಿ ಎಳೆಯ ಹೂವು ಚೆಲುವ ಹೂವ ಕಂಡು ಸನಿಹ ಬಂದು ಇನ್ನು ಈ ಯುದ್ಧಕ್ಕೆ ಕೊನೆನೇ ಇಲ್ವಾ? ಯುದ್ಧ ಹೆಚ್ಚು ಕಾಲ ನಡೆಯಕ್ಕಾಗಲ್ಲ ಅಂತ ಜನ ಮಾತಾಡ್ಕೊಳ್ಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಆದ್ರೆ ನಾನ್ ಹೇಳ್ತೀನಿ, ಯುದ್ಧ ಹೆಚ್ಚು ಕಾಲ ನಡೆಯೋದನ್ನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ. ಸ್ವಲ್ಪ ಮಧ್ಯದಲ್ಲಿ ಉಸಿರಾಡಕ್ ಜಾಗ ಸಿಗ್ಬೋದೇನೋ, ತಕ್ಷಣ ನಿಂತು ಬಿಡ್ಬೋದು, ದುಃಖಿತ್ತಾಗೆ ಮುಗಿಲಿರ್ಬೋದು. ಆದ್ರೆ ಈ ಚಕ್ರವರ್ತಿಗಳ, ರಾಜರ, ಪೋಪ್ಸ್ಗಳ ಕೈವಾಡದಿಂದ ಯುದ್ಧ ಮತ್ತೆ ಶುರು ಆಗ್ಬೋದು. ಹಾಗಾಗಿ ಯುದ್ಧಕ್ಕೆ ಆಯುಷ್ ಜಾಸ್ತಿ. ಅಂದ್ರೆ ಶಾಂತಿ ಅನ್ನೋ ಮಂತ್ರ ಇಲ್ವೇ ಇಲ್ವಾ? ಆ ಯುದ್ಧದಲ್ಲೇ ಶಾಂತಿ ಇದೆ. ಯಾಕಂದ್ರೆ ಯುದ್ಧ ಎಲ್ಲಾನು ಕೊಡುತ್ತೆ. ಯುದ್ಧ ಮಾಡುವಾಗ ಶಾಂತಿಯುತವಾಗಿ ಆಕ್ರಮಣ ಮಾಡ್ಬೋದು. ಆದ್ರೆ ಗೆದ್ಮೇಲೆ ಹೇಗ್ ಬೇಕು ಹಾಗೆ ಸಂಭ್ರಮಿಸ್ಬೋದು. ಮಾರಣ ಹೋಮದ ಮಧ್ಯೆನೂ ನಿನ್ಗೆ ತುಂಬಾ ಲಾಭ ಸಿಗ್ಬೋದು. ಹೀಗೇನಾದ್ರೂ ಯುದ್ಧ ಮುಂದುವರಿತಿದ್ರೆ ಅದರಿಂದ ಸಾಕಷ್ಟು ಲಾಭ ಮಾಡ್ಬೋದು. ಹಾಗಿದ್ರೆ ಈಗ ಯುದ್ಧ ಮುಂದುವರಿಯುತ್ತೆ, ನಾನಿನ್ನೂ ಹೆಚ್ಚು ಲಾಭ ಮಾಡ್ಬೋದು. ಆಮೇಲೆ ಶಾಂತಿ ಸಮಯದಲ್ಲಿ ಆರಾಮಾಗಿರ್ಬೋದು. ಪಾದ್ರಿಗಳೇ, ನೀವಿವಾಗ ಟೌನ್ ಹೋಗಿ ಸ್ವಲ್ಪ ದುಬಾರಿ ವಸ್ತುಗಳನ್ನ ಖರೀದಿ ಮಾಡಿ. ಉಳಿದಿದ್ದನ್ನು ನಾನು ನನ್ನ ಬಂಡಿಯಲ್ಲೇ ವ್ಯವಸ್ಥೆ ಮಾಡ್ತೀನಿ. ನೀನು ವ್ಯಾಪಾರ ಮಾಡೋ ರೀತಿ ನಂಗೆ ತುಂಬಾ ಇಷ್ಟ. ಅದಕ್ಕೆ ಅನ್ಸುತ್ತೆ ನಿನ್ನ ಮದರ್ ಕರೇಜ್ ಅಂತ ಕರೆಯೋದು. ಕರೇಜ್, ಬಡವರಿಗೆ ಕರೇಜ್ ಇರ್ಲೇಬೇಕಲ್ವಾ? ಸರಿ ಪಾದ್ರಿಗಳೇ, ಇವಾಗ ನೀವು ನಂಗೆ ಕಟ್ಗೆ ಹೊಡ್ಕೊಡಿ. ನಾನು ಕಟ್ಗೆ ಹೊಡೆಯೋದಲ್ಲ, ನಾನು ಆತ್ಮಗಳನ್ನು ಉತ್ತರಿಸೋ ಪಾದ್ರಿ. ನೋಡಿ, ನನ್ನಲ್ಲಿ ಯಾವ ಆತ್ಮನೂ ಇಲ್ಲ. ನಂಗೆ ಕಟ್ಗೆ ಬೇಕು, ಹೋಗಿ ಹೊಡ್ಕೊಡಿ. ಹೇಳಿದ್ನಲ್ಲ, ನಾನು ಕಟ್ಗೆ ಹೊಡೆಯೋನಲ್ಲ, ನಾನು ಆತ್ಮಗಳನ್ನು ಉತ್ತರಿಸೋ ಪಾದ್ರಿ. ನನ್ ಪ್ರತಿಭೆ ತಾಕತ್ತಿಲ್ಲ ಈ ಜಾಗದಲ್ಲಿ ವ್ಯರ್ಥ ಆಗ್ತಿದೆ. ನನ್ ಪ್ರವಚನ ಇಲ್ಲ, ನೀನ್ ಕೇಳೇ ಇಲ್ಲ. ಇದು ಮಹಾಪಾಪ. ನನ್ನ ಒಂದು ಉಪದೇಶ ಕೇಳಿದ್ರೆ ಸಾಕು, ಇಡೀ ಸೈನ್ಯದ ತುಕಡಿ ಶತ್ರುಗಳನ್ನ ಕುರಿ ಮಂದಿ ತರ ಕೊಚ್ಚಾಕ್ತಾರೆ. ದೇವ್ರು ನನಗೆ ಮಾತಾಡೋ ಕೌಶಲ್ಯ ಕೊಟ್ಟಿದ್ದಾನೆ. ನಾನೇನಾದ್ರೂ ನನ್ನ ಪ್ರವಚನ ಶುರು ಮಾಡಿದ್ರೆ ನಿನ್ ಕಿವಿಯನ್ನ ಮರ್ತೋಗ್ತ್ಯಾ? ಯಪ್ಪ, ನಂಗೆ ನನ್ ಕಣ್ಕಿವಿನ ಕಳ್ಕೊಳಕ್ ಇಷ್ಟ ಇಲ್ಲಪ್ಪ. ಮದರ್ ಕರೇಜ್, ನಮ್ಮಿಬ್ರು ಸಂಬಂಧ ಇನ್ನೂ ಸ್ವಲ್ಪ ಹತ್ರ ಆದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸ್ತಾ ಇದೆ. ಅಂದ್ರೆ ಈ ಯುದ್ಧದ ಬಿರುಗಾಳಿ ನಮ್ಮಿಬ್ರು ಒಂದ್ಗೂಡ್ಸಿದೆ. ಹಾ ಹೌದು, ನನ್ಗೂ ಹಾಗೆ ಅನ್ಸುತ್ತೆ. ನಾನ್ ಹಿಂಗ್ ಅಡ್ಗೆ ಮಾಡ್ಕೊಡ್ತೀನಿ, ನೀನು ಹೊರಗೆಲ್ಲ ಸುತ್ತಾಡಿ ಕಡ್ಗೆ ಕಳ್ಕೊಡ್ತೀಯ. ಇವಾಗಿನ ತರ ಸಂಬಂಧ ಹತ್ರ ಅಂದ್ರೆ ಬರೀ ಊಟ ಕಟ್ಗೆ ಅಷ್ಟೇ ಅಲ್ಲ, ಸ್ವಲ್ಪ ಯೋಚನೆ ಮಾಡು. ಇದನ್ನ ದೂರ ಇಡಿ. ಇದು ನಮ್ಮಿಬ್ರ ಸಂಬಂಧನ ಕಟ್ಬಿಡ್ಬೋದು. ತಮಾಷೆ ಮಾಡ್ಬಿಡ, ನಾನ್ ನಿಜ ಹೇಳ್ತಿದ್ದೀನಿ. ನೋಡಿ ಪಾದ್ರಿಗಳೇ, ನನ್ಗೆ ನೀವಂದ್ರೆ ಇಷ್ಟನೇ. ಆದ್ರೆ ನನ್ನ ಜೀವನದ ಗುರಿ ನಾನು ಮತ್ತೆ ನನ್ನ ಮಕ್ಕಳು. ಈ ಬಂಡಿಯಿಂದಲೇ ನಮ್ಮ ಜೀವನ ಸಾಗ್ತಾ ಇರೋದು. ನನ್ ಬದುಕು ಒಂದು ಜೂಜಿನ ತರ. ಯುದ್ಧದ ಸಮಯದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ಶಾಂತಿ ಸಮಯದಲ್ಲಿ ನನ್ನ ಪರಿಸ್ಥಿತಿ ಹಾಳಾಗತ್ತೆ. ಅವಾಗ ನೀವೇನ್ ಮಾಡ್ತೀರಾ? ಕಡ್ಗೆ ಕಡಿಬೇಕಾಗತ್ತೆ ಇವಾಗಿನ ತರ. ಮತ್ತೆ ಆಕ್ರಮಣ ಶುರು ಆಯ್ತು ಅನ್ಸುತ್ತೆ. ಹೋಗ್ ನೋಡಿ. ಹೌದು, ನಾನೇನು ಹೊರಡ್ತೀನಿ. ಬಾಕಿ ಅಂದ್ರೆ ನಾವಿಲ್ಲಿಂದ ಹೊರಡೋಣ.
ಜಾಗ ಸರಿ ಇಲ್ಲ ಅನ್ಸುತ್ತೆ. ನಾವು ಮುಂದೆ ಹೋಗೋಣ ನಡಿ. ಅಮ್ಮ, ಇಲ್ಲಿ ಜನ ಹೇಳ್ತಾರೆ ಇಲ್ಲಿ ಶಾಂತಿ ಇದೆ, ಯುದ್ಧ ಇಲ್ಲ ಅಂತ. ಸರಿ ನಡಿ, ನಾವು ಹೋಗೋಣ. ಇಲ್ಲಿಂದ ಅಲ್ಗಡೆ ಅಷ್ಟೇ. ಇನ್ನೇನಾದ್ರೂ ಇದೆಯಾ ನಿಮ್ಮ ಹತ್ರ? ಏನದು? ಅಯ್ಯೋ ಏನಿಲ್ಲ ಪಕ್ಕಂಬ್ಲೆ. ಹೊಡಿಲೆ. ಅಯ್ಯೋ ನಿನ್ನ ಹತ್ರ ಏನಿದು? ಇದ ಅರ್ಥ ಬನ್ನು. ಅಯ್ಯೋ ಏನಾದ್ರೂ ಇದೀರಾ? ಅವಳ ಮೇಲೆ ಕೈ ಇಟ್ರೆ ಹೋಗೋದ್ರೆ ಸಾಯಿಸ್ಬಿಡ್ತೀನಿ. ಹೋಗಿಲ್ಲಿಂದ. ನನ್ ಕಬ್ಲಿ ಕೊಟ್ಬಿಡಪ್ಪ. ಅಮ್ಮ ತಾಯಿ ಹೋಗಿಲ್ಲಿಂದ. ನಿನ್ ಜೀವ ಉಳಿದಿರೋದೇ ಹೆಚ್ಚು. ಹೋಗಿಲ್ಲಿಂದ. ಅಯ್ಯೋ ಹೋಗ್ತೀನಿ ಬಿಡಮ್ಮ. ಎಲ್ಲ ಹಾಳು ಮಾಡ್ದೆ. ಈಗ ನಮ್ಗೆ ಏನಾದ್ರು ತಿನ್ನೋದು ಕೊಡು. ದುಡ್ಡು ಕೊಡು, ಕೊಡ್ತೀನಿ. ನಮ್ಮ ಹತ್ರ ದುಡ್ಡಿಲ್ಲ. ನಾಚಿಕೆ ಆಗಲ್ವಾ? ಗೆದ್ದು ಮೆರವಣಿಗೆ ಮಾಡಕ್ಕಾಗತ್ತೆ? ಸೈನಿಕರ ಹತ್ರ ದುಡ್ಡಿಲ್ವಾ? ಅಯ್ಯೋ ಬೆಂಕಿ! ಅಯ್ಯೋ ಬೆಂಕಿ! ಆ ತೋಟದ ಮನೆಗೆ ಬೆಂಕಿ ಹತ್ಕೊಂಡಿದೆ. ಒಂದು ಇಡೀ ಕುಟುಂಬ ಇದೆ. ಯಾರಾದ್ರೂ ಸಹಾಯ ಮಾಡಿ. ಸ್ವಲ್ಪ ಬ್ಯಾಂಡೇಜ್ ಬೇಕು. ನನ್ನ ಹತ್ರ ಏನೂ ಇಲ್ಲ. ನನ್ನ ಹತ್ರ ಇದ್ದಿದ್ದನ್ನೆಲ್ಲ ನಾನು ರೆಜಿಮೆಂಟ್ ಅವ್ರಿಗೆ ಕೊಟ್ಟಿದ್ದೀನಿ. ನನ್ನ ಹತ್ರ ಏನೂ ಇಲ್ಲ. ಯಾರನ್ನ ಕೇಳಿ ಬಟ್ಟೆ ಕೊಡ್ತಾ ಇದ್ಯಾ? ನಾನು ಏನು ಕೊಡಲ್ಲ, ಯಾರಿಗೂ ಏನು ಕೊಡಲ್ಲ. ಅವರೆಲ್ಲ ಅಪಾಯದಲ್ಲಿದ್ದಾರೆ. ಯಾರಾದ್ರೂ ಬನ್ನಿ ನನ್ನ ಜೊತೆ. ನಡಿ, ನಾವು ಬರ್ತೀವಿ. ಕ್ಯಾಥರಿನ್, ನೀನ್ ಯಾರನ್ನ ಕೇಳಿ ನನ್ನ ಬಟ್ಟೆ ಒಳಗಿನ ಬಟ್ಟೆಗಳನ್ನ ಕೊಡ್ತಾ ಇದ್ಯಾ? ಅವ್ರ ಹತ್ರ ಕೊಡೋದಕ್ಕೆ ಏನೂ ಇಲ್ಲ. ನೀರು ನೀರು ಕುಡಿದ್ರೆ ನೀರು 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 ನಮ್ ತೋಟ ಯಾರಾದ್ರೂ ಕಾಪಾಡಿ. ನಮ್ ತೋಟಕ್ಕೆ ಬೆಂಕಿ ಬಿದ್ದಿದೆ, ಯಾರಾದ್ರೂ ಕಾಪಾಡಿ ನಮ್ ತೋಟ. ಅಲ್ಲೋ ಪ್ರೊಟೆಸ್ಟೆಂಟ್ಸ್, ಅಲ್ಲ ಕ್ಯಾಥೋಲಿಕ್ಸ್. ಅವರು ಪ್ರೊಟೆಸ್ಟೆಂಟ್ಸ್, ಅಲ್ಲ ಕ್ಯಾಥೋಲಿಕ್ಸ್. ಪ್ರೊಟೆಸ್ಟೆಂಟೋ ಕ್ಯಾಥಲಿಕ್ಸೋ ಅವ್ರು ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಯೋಚನೆ ಮಾಡ್ತಾ ಇರೋದು ಅವ್ರ ತೋಟದ ಬಗ್ಗೆ. ಆದ್ರೆ ಅವರು ಪ್ರೊಟೆಸ್ಟೆಂಟ್ಸ್. ನನ್ ಫಿರಂಗಿಗೆ ಬೇರೆ ಗೊತ್ತಿಲ್ಲ. ಅಯ್ಯ ನನ್ನ ಕೈಯ, ಅಯ್ಯ ನನ್ನ ಕೈಯ, ಅಯ್ಯ. ನಾನು ಹೇಳ್ದೆ ಅಲ್ವಾ, ನಾನು ಏನು ಕೊಡಲ್ಲ. ನನ್ನ ಹತ್ರ ಏನೂ ಇಲ್ಲ ಕೊಡಕ್ಕೆ. ನಾನು ಟ್ಯಾಕ್ಸ್, ಡ್ಯೂಟಿ, ಲಂಚ ಎಲ್ಲ ಕಟ್ಬೇಕು. ನಾನೇನು ಕೊಡಲ್ಲ. ಅಯ್ಯೋ ಕ್ಯಾಶಿನ್ ತೆಗ್ದಾಕೋದನ್ನ ನಿಮಗೆ ತಲೆಗಡಿ ಯಾಕೆ ತೆಗ್ದು ಹಾಕಿ? ನಾನು ಯಾರಿಗೂ ಏನು ಕೊಡಲ್ಲ, ತೆಗ್ದು ಹಾಕು. ನಾನೇನು ಕೊಡಲ್ಲ. ಅಯ್ಯೋ ನನ್ ಮಗು ಯಾರಾದ್ರೂ ಕಾಪಾಡಿ. ನನ್ ಮಗು ಯಾರಾದ್ರೂ ಕಾಪಾಡಿ. ನನ್ ಮಗು ಅಯ್ಯೋ ರಕ್ತ ಇನ್ನು ಸುರಿತಿದೆ. ನನ್ ಮಗು ನನ್ ಮಗು ನನ್ ಮಗು ನನ್ ಮಗು ಜೋ ಜೋ ಮಲಗು ಮಗುವೇ, ಅಮ್ಮನ ಕನಸಿನ ಹೂವೇ. ಜೋ ಜೋ ಮಲಗು ಮಗುವೇ. ಹಾಡು ನನ್ಗೆ ಯಾವ ಹಾಡು ಬೇಡ. ನಿಜವಾದ ಗೆಲುವು ಯಾವ್ದು ಗೊತ್ತಾ? ಕೊಡೋದನ್ನ ಹೇಗಿರೋದು ಕತ್ಮಾನ್ ಕೊಡು. ಜೋ ಜೋ ಮಲಗು ಮಗುವೇ, ಅಮ್ಮನ ಕನಸಿನ ಹೂವೇ. ಜೋ ಜೋ ಮಲಗು ಮಗುವೇ, ಅಮ್ಮನ ಕನಸಿನ ಹೂವೇ. ಮಲಗು ನನ್ನೊಲವೇ, ಓ ನನ್ನ ಮೌನದ ಸುಮವೇ. ಜೋ ಜೋ ಮಲಗು ಮಗುವೇ, ಅಮ್ಮನ ಕನಸಿನ ಹೂವೇ. ಅಯ್ಯೋ ಬಂದೆ ಇರಪ್ಪ. ಯಾರದು ಬಂದಿರೋದು? ನೀವು ಈ ಹಾಸಿಗೆ ತಗೊಂಡು ಸ್ವಲ್ಪ ದುಡ್ಡು ಕೊಡ್ತೀರಾ? ಈ ಹಾಸಿಗೆ ತಗೊಂಡು ನಾವೇನ್ ಮಾಡೋದು? ನಮ್ಗಿರೋಕೆ ಮನೆ ಇಲ್ಲ. ಈ ಜಾಗ ಯಾಕೋ ಸರಿಲ್ಲ ಅನ್ಸುತ್ತೆ.
ನಿನ್ ಕೈಲಿರೋ ಈ ಬ್ರೇಸ್ಲೆಟ್ ಕೊಟ್ರೆ ಸ್ವಲ್ಪ ದುಡ್ಡು ಕೊಡ್ಬೋದು. ಏನೋ ಬಂದ್ಬಿಡು, ಇದು ನಿಮ್ಮ ಅಪ್ಪ ಕೊಡ್ಸಿರೋದಪ್ಪ, ನಾನ್ ಕೊಡಲ್ಲ, ಹೋಗು. ಶಾಂತಿ ಸಿಕ್ತಂತೆ, ಶಾಂತಿ ಸಿಕ್ತಂತೆ, ಶಾಂತಿ ಸಿಕ್ತಂತೆ, ಶಾಂತಿ ಸಿಕ್ತಂತೆ, ಶಾಂತಿ ಸಿಕ್ತಂತೆ, ಏನದು ನೀವು ಬಿಡ್ತಾ ಇರೋದು? ಶಾಂತಿ ಸಿಕ್ತಂತೆ. ಏನಾಯ್ತು ಅಂತಾದ್ರೂ ಹೇಳಿ. 3 ವಾರ ಹಿಂದೆನೆ ಸಿಕ್ತಂತೆ. ನಮ್ಗೆ ಅದು ಗೊತ್ತೇ ಆಗಿಲ್ಲ. ಮತ್ಯಾಕಿನ್ನು ಚರ್ಚ್ ಗಂಟೆಗಳನ್ನ ಬಾರಿಸ್ತಾ ಇದ್ದಾರೆ? ಲೂಥರ್ ಬಂದು ಊರೊಳಗೆ ಬಂದಿದೆ, ಅವರೇ ನಮ್ಗೆ ಹೇಳಿದ್ದು. ಶಾಂತಿ ಸಿಕ್ತಂತೆ, ಶಾಂತಿ ಸಿಕ್ತಂತೆ. ಅಯ್ಯೋ, ಇಸ್ಕೊಂಡು ಹಿಂದೆ ಹೋಗಿ ಈಗ. ಅಮ್ಮ ಶಾಂತಿ ಅಂತೆ, ಶಾಂತಿ ಅಂತೆ. ಏನಪ್ಪ ಶಾಂತಿನ? ಅಮ್ಮ 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 ಎದ್ದೇಳಮ್ಮ, ಎದ್ದೇಳಮ್ಮ. ದಾರಿಲಿ ಕುದುರೆ ಸಿಕ್ಕಿದ್ರೆ ಅದ್ರ ಮೇಲೆ ಕೂರಿಸ್ಕೊಂಡ್ ಕರ್ಕೊಂಡು ಹೋಗ್ತೀನಿ. ನಿನ್ ಮೇಲೆ ಆಣೆ, ಎದ್ದೇಳಮ್ಮ. ಅಪ್ಪನಿಗೆ ಹಾಸಿಗೆ ಮತ್ತೆ ಬೇಕಾಗ್ಬೋದು. ಎದ್ದೇಳಮ್ಮ. ಏನು ನಿಮ್ಮ ಅಪ್ಪನ್ಗ? ನಡಿ, ಸರಿ ಹೋಗೋಣ. ಹಾಸಿಗೆ ಇಟ್ಕೋ. ಮದರ್ ಕರೇಜ್, ಶಾಂತಿ ಸಿಕ್ತಂತೆ. ಹಾಗಿದ್ರೆ ಈಗ ನಾನು ಕೋಟ್ ಹಾಕೋಬಹುದು. ಕ್ಯಾಥರಿನ್, ಶಾಂತಿ ಸಿಕ್ಕಿದೆ, ಹೋಗಿ ಕಪ್ಪಟೆ ಹಾಕೋ. ಕೊನೆ ಪಕ್ಷ ಸ್ವಿಸ್ಗೆ ಪ್ರಾರ್ಥನೆನಾದ್ರೂ ಮಾಡ್ಬರೋಣ ಬಾ. ಓಹ್, ಆರ್ಮಿ ಕಮಾಂಡರ್ ನ ಕುಕ್. ಮದರ್ ಕರೇಜ್, ನೋಡಿ ಯಾರು ಬಂದಿದ್ದಾರೆ. ಓ, ಆರ್ಮಿ ಕಮಾಂಡರ್ ನ ಕುಕ್, ಇಷ್ಟು ಸಮಯ ಆದ್ಮೇಲೆ? ನಾನು ನಿನ್ಗೆ ಹೇಳಿಲ್ವಾ, ಸ್ವಲ್ಪ ಸಮಯ ಸಿಕ್ಕರೆ ನಾನು ನಿನ್ನ ಮತ್ತೆ ಭೇಟಿ ಆಗ್ತೀನಿ ಅಂತ. ನಾನು ಇನ್ನೂ ನಿನ್ನ ಮರ್ತಿಲ್ಲ ಆನಫಲ್ಲಿ. ನಾನು ನಿನ್ನ ಮರ್ತಿಲ್ಲ ಕುಕ್, ನಾನು ನಿನ್ನ ಮರ್ತಿಲ್ಲ. ಹಾ, ನನ್ನ ದೊಡ್ಡ ಮಗ ಇಲಿಫೆಲಿ. ಅವನು ಇನ್ನೂ ಇಲ್ಲಿಗೆ ಬರ್ಲಿಲ್ವಾ? ನನಗಿಂತ ಮುಂಚೆನೆ ಹೊರಟ. ನಿನ್ನ ನೋಡ್ಬೇಕು ಅಂತಾನೆ ಬರ್ತಿದ್ದ ಅವನು. ಒಂದ್ ನಿಮಿಷ, ನಾನು ಹೋಗಿ ನನ್ನ ಕೋಟ್ ಹಾಕೋ ಬರ್ತೀನಿ. ಹಾಗಿದ್ರೆ ಇನ್ನೇನ್ ಬಂದ್ಬಿಡ್ಬೋದು. ಕ್ಯಾಥರಿನ್, ಇಲ್ಲಿಗೆ ಬರ್ತಾ ಇದ್ದಾರಂತೆ. ಕುಕ್, ನೀ ನನ್ನ ಕೆಟ್ಟ ಸ್ಥಿತಿಯಲ್ಲಿ ಭೇಟಿಯಾಗಿದ್ಯಾ? ಏನಾಯ್ತಂತದ್ದು? ಈ ಶಾಂತಿ ನನ್ನ ಉಸಿರು ಕಟ್ಟಿಸ್ತಿದೆ ಗೊತ್ತಾ? ಈ ಪಾದ್ರಿ ಹೇಳ್ದಂತ ದುಬಾರಿ ವಸ್ತುಗಳನ್ನೆಲ್ಲ ಖರೀದಿ ಮಾಡಿದೆ. ಇವಾಗ ನೋಡಿದ್ರೆ ಯುದ್ಧ ಮುಗ್ದು ಶಾಂತಿ ಬಂದಿದೆ. ಇವಾಗ ಈ ವಸ್ತುಗಳನ್ನೆಲ್ಲ ನನ್ನ ತಲೆ ಮೇಲೆ ಹಾಕೋಬೇಕು. ಹೋಗಿ ಹೋಗಿ ಆ ಪಾದ್ರಿ ಮಾತು ಕೇಳಿದ್ಯಲ್ಲ, ನಾನು ಇದ್ದಿದ್ರೆ ಅವನ ಬಗ್ಗೆ ಎಚ್ಚರಿಸ್ತಾ ಇದ್ದೆ. ಅವನೇನ್ ಮಾಡ್ತಾ ಇದ್ದ ಇಲ್ಲಿ? ಅವನಿಲ್ಲಿ ಅಡ್ಗೆ ಮಾಡ್ತಾ ಇದ್ದ, ನಂಗ್ ಬಂಡಿ ಇಳಿಯಕ್ಕೆ ಸಹಾಯ ಮಾಡ್ತಾ ಇದ್ದ. ಹಾಗೆ ಸ್ವಲ್ಪ ತಲೆಟೇನು ಮಾಡಿರ್ಬೇಕಲ್ಲ. ಹೆಂಗುಸ್ರು ಹುಚ್ಚು ಅವನ್ಗೆ, ಅವನು ಸರಿ ಇಲ್ಲ. ಅಪ್ಪ, ಪ್ಯಾಸ್ಟರ್ ಕೊಟ್ಟು ಚೆನ್ನಾಗೇ ಇದೆ, ಆದ್ರೆ ಸ್ವಲ್ಪ ಕೂತ್ಕೊಳ್ಳಾಗಿದೆ. ನಿನ್ ಮೂಳೆ ಮುರಿಬೇಕು ಅನ್ಸ್ತಾ ಇದೆ. ಇದ್ದೋ ಕೊನೆ ಹೋಗೋದೇ ಇಲ್ಲ ಅಂತ ಹೆಚ್ಚು ವಸ್ತುಗಳನ್ನ ಖರೀದಿ ಮಾಡಕ್ ಹೇಳ್ದ. ನಿನ್ಗೇನ್ ಕಷ್ಟ? ಎಷ್ಟು ಧೈರ್ಯ ನಿನ್ಗೆ ಬೇರೆ ವ್ಯವಹಾರದಲ್ಲಿ ಮೂಗ್ ತೋರ್ಸಕ್ಕೆ? ಯಾರು ಹೋಗಿ ತೋರಿಸ್ತಿದ್ದಾರೆ? ನಂಗ್ ಗೊತ್ತಿರ್ಲಿಲ್ಲ ನೀನು ಇವನ್ಗೆಲ್ಲ ವರದಿ ಮಾಡ್ತಿದ್ಯಾ ಅಂತ. ಯಾಕ ಶಾರಾಡ್ತ್ಯ? ಕುಕ್ ಅವನ ಅಭಿಪ್ರಾಯ ಹೇಳ್ತಾ ಇದ್ದಾನೆ. ನೀನೇ ಹೇಳಿದ್ದೆ ಅಲ್ವಾ ಯುದ್ಧ ನಿಲ್ಲೋದಿಲ್ಲ ಅಂತ. ನೀನು ಯುದ್ಧದ ಹೆಮ್ಮಾರಿ, ಸುಮ್ನೆ ಶಾಂತಿ ಹೆಸರು ತಗೋದ್ಯಾ? ಗೆಳತಕ್ಕಂತೆ ನನ್ನ ಹೆಮ್ಮಾರಿ. ನಾನ್ ಇಷ್ಟಪಡೋಣ ಅವಮಾನ ಮಾಡ್ತೀಯ? ಓ, ನೀನ್ ಉದ್ದೇಶ ಏನು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನಿಂಗ್ ಯುದ್ಧ ಬೇಕಲ್ವಾ? ಆದ್ರೆ ಮರಿಬೇಡ, ಕೆಟ್ಟದ್ರ ಸಂಗ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಅಂತ. ನನ್ಗೇನು ಯುದ್ಧ ಅಂದ್ರೆ ಪ್ರೀತಿ ಇಲ್ಲ. ಮಿಸ್ಟರ್ ಆರ್ಮಿ ಪಾದ್ರಿಗಳೇ, ಮತ್ತೆ ನನ್ನ ಹೆಮ್ಮಾರಿ ಅಂದಿದ್ದಕ್ಕೆ ನಾವಿಬ್ರು ದೂರ ಇರೋದೇ ಒಳ್ಳೇದು. ಅದೇ ಶಾಂತಿ ಬಗ್ಗೆ ಭಾಷಣ ಮಾಡ್ತೀಯಾ? ನೀನ್ ಈ ಬಂಡೆಲಿರೋ ಕಸಕ? ನಾನ್ ಬಟ್ಟೆಯಲ್ಲಿರೋದು ಕಸ ಅಲ್ಲ, ಇದ್ರಿಂದಲೇ ನಾ ಬದುಕ್ತಾ ಇರೋದು. ಹೌದು, ನೀನ್ ಯುದ್ಧದಿಂದನೇ ಬದುಕ್ತಿರೋದು. ಬೇರೆಯವ್ರಿಗೆ ಉಪದೇಶ ಕೊಡೋಕ್ಕಿಂತ ಮುಂಚೆ ನಿನ್ಗೆ ಹೆಚ್ಚು ತಿಳುವಳಿಕೆ ಇರಬೇಕು ಒಬ್ಬ ಹಿರಿಯನಾಗಿ. ಈ ಸಮಯದಲ್ಲಿ ನೀನ್ ಕೆಲವು ವಸ್ತುಗಳನ್ನ ಮಾರಾಟ ಮಾಡ್ಕೊಬೇಕು, ಅದ್ರ ಬೆಲೆ ಕಮ್ಮಿ ಆಗೋಕ್ಕೂ ಮುಂಚೆ. ಹಾ, ಇದು ಒಳ್ಳೆ ಸಲಹೆ. ನಾನು ಈಗಲೇ ವಸ್ತುಗಳನ್ನ ನೋಡ್ತೀನಿ. ಮದರ್ ಕರೇಜ್, ಮದರ್ ಕರೇಜ್, ಮದರ್ ಕರೇಜ್. ಮದರ್ ಕರೇಜ್ ಇದ್ದಾಳಾ? ಹೌದು, ಇದಾಳೆ. ನೀವು? ನಾನು ಮಿಸಸ್ ಕರ್ನಲ್ ಸ್ಟಾರ್ ಹ್ಯಾಂಬರ್ಗ್. ಮದರ್ ಕರೇಜ್, ಮಿಸಸ್ ಕರ್ನಲ್ ಸ್ಟಾರ್ ಹ್ಯಾಂಬರ್ಗ್ ನಿನ್ನ ಹತ್ರ ಮಾತಾಡ್ಬೇಕಂತೆ. ಬಂದೆ. ಹರಿ, ಯು ವೇಟ್. ಮದರ್ ಕರೇಜ್, ನೀನ್ ಹೇಗಿದ್ಯಾ ಅಂತ ನೋಡ್ಕೊಂಡು ಹೋಗಕ್ ಬಂದೆ. ಚೆನ್ನಾಗಿದ್ದೀನಿ. ಇರು, ನಾನು ನಿಂಗೆ ತಿನ್ನೋದಕ್ಕೆ ಏನಾದ್ರೂ ತರ್ತೀನಿ.
ಹೌದು, ನೀನೇನಿಲ್ಲಿ? ನಾನು ಹೀಗೆ ಓ, ಹಾಗಿದ್ರೆ ನಿಮಗೆ ಪರಸ್ಪರ ಪರಿಚಯ ಇದೆ, ಇಷ್ಟು ಇಷ್ಟು ಕ್ಲೋಸ್ ಆಗಿ. ನೀನ್ ತುಂಬಾ ದಪ್ಪ ಆಗಿದ್ಯಾ. ನೀನೇನ್ ಕಮ್ಮಿ ಇಲ್ಲ, ನೀನು ದಪ್ಪ ಆಗಿದ್ಯಾ. ಆದ್ರೂ ಒಳ್ಳೇದಾಯ್ತು ನಾವಿಬ್ರು ಭೇಟಿ ಆಗಿದ್ದು. ಮೋಸ್ಕರ ನೀನ್ ಎಂತನಂತ ಈಗ ಎಲ್ರಿಗೂ ಹೇಳ್ಬೋದು. ಹೇಳು ಹೇಳು, ನಿನ್ ಮನ್ಸಲ್ಲಿರೋದ್ ಹಾಗೆ ಹೇಳು. ಆದ್ರೆ ಮದರ್ ಕರೇಜ್ ಬಂದ್ಬಿಡ್ಲಿ. ಮದರ್ ಕರೇಜ್ ಬೇಗ ಬಾ. ಈಗ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಯುವೆ, ಅಲ್ಲ ನೀನ್ ಯಾಕೆ ಕಪ್ಪಟ್ಟೆ ಹಾಕಿದ್ಯಾ? ಯಾಕೆ ಇದು ಸೂಟ್ ಆಗ್ತಿಲ್ವಾ? ನನ್ ಗಂಡ ಕರ್ನಲ್ ತೀರ್ಕೊಂಡ. ಯಾರು? ಆ ಮುದ್ಕ ನನ್ ಬಂಡಿ ತಗೋತೀನಿ ಅಂತ ಬಂದಿದ್ದಲ್ಲ ಅವನಾ? ಅವನಲ್ಲ, ಅವನಣ್ಣ. ಓ, ಈ ಯುದ್ಧದಿಂದ ನಿಂಗ್ ಒಳ್ಳೇದೇ ಆಯ್ತಲ್ವಾ? ಈ ಜೆಂಟಲ್ಮನ್ ಬಗ್ಗೆ ನಿಮ್ ಅಭಿಪ್ರಾಯ ಹೇಳ್ತೀನಿ ಅಂದಿದ್ರಿ. ಹಾ ವಿವೇಕ್, ಇಲ್ಲ ನೋಡು, ಇವನು ನನ್ ಸ್ನೇಹಿತ. ಏನು? ಇವನು ಪೀಟರ್ ಪೈಪರ್. ಅಡ್ರೆಸ್ ಎಲ್ಲ ಬೇಡ. ಪೀಟರ್ ಪೈಪರ್ ಹುಡುಗಿರ್ ತಲೆ ಕೆಡಿಸ್ತಿದ್ನಲ್ಲ ಅವನಾ? ಅವನೇ. ನನ್ನ ಮೋಡಿ ಮಾಡ ಮತ್ತೆ ಕರೇಜ್. ಅವನ ಬಗ್ಗೆ ಹೆಚ್ಚಿಸೋದು ನನ್ನ ಅದೃಷ್ಟ. ಅವನು ಸರಿ ಇಲ್ಲ, ತುಂಬಾ ಜನ ಹುಡುಗಿರಿಗೆ ಮೋಸ ಮಾಡಿದಾನೆ. ಅದೆಲ್ಲ ಹಳೆ ಕತೆ, ನಾನೀಗ ಬದಲಾಗಿದ್ದೀನಿ. ನಂಬಣ ಮತ್ತೆ ಕರೇಜ್, ಇಂಥ ಸತ್ರು ಬದಲಾಗಲ್ಲ. ಯುವೇಟ್, ಈಗ ನಾನು ಈ ವಸ್ತುಗಳೆಲ್ಲ ಮಾರಾಟ ಮಾಡ್ಬೇಕು. ಬಾ ಮೋಸ್ಕರ. ಯುವೇಟ್ ಬಾ, ನಂಗೆ ನಿನ್ ಸಹಾಯ ಆಗತ್ತೆ. ಬಾ, ನೀನ್ ಬಾ ಇಲ್ಲಿ. ಕ್ರೂರಿ ಪಾಪಿ. ಯುವೇಟ್ ಬಾ. ಕ್ಯಾಥರಿನ್, ಇಲ್ಲಿ ಬಂದವನಿಗೆ ತಿನ್ನೋದಿಕ್ಕೆ ಏನಾದ್ರೂ ಕೊಡು. ಬಾ ಯುವೇಟ್. ಬಿಡು ಮತ್ತೆ ಕರೇಜ್. ನಿನ್ ಮೋಸಕ್ಕೆಲ್ಲ ನಾನೇ ಕೊನೆ ಮಾಡ್ತೀನಿ. ಇದಕ್ಕೆ ಆ ದೇವ್ರನ್ನ ಒಳ್ಳೆದ್ ಮಾಡೇ ಮಾಡ್ತೇನೆ. ಬಿಟ್ಟು ನನ್ ಬಗ್ಗೆನೇ ನೀನ್ ಮಾತಾಡ್ದೆ, ಈಗ ಗೊತ್ತಾಯ್ತಲ್ಲ. ನಿನ್ ಬಂಡವಾಳನೇ ಆಚೆ ಬಂತು. ಮೇಲ್ ಹೋದರೂ ಕೆಳಗಡೆ ಇಳಿಲೇಬೇಕು. ನಿನಗೆ ನಿಜಾನೇ ಹೇಳ್ತೀನಿ, ಮದರ್ ಕರೇಜ್ ಇಂದ ನನ್ಗೆ ಸಹಾಯ ಆಗುತ್ತೆ ಅನ್ಕೊಂಡೆ. ಆದ್ರೆ ಆ ಯುವೆಟ್ ಬಂದು ಎಲ್ಲ ಹಾಳು ಮಾಡೋದು. ಈಗ ಅವಳು ಬರೋಕ್ಕಿಂತ ಮುಂಚೆ ನಾನು ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು. ನಾನು ಅಷ್ಟೇ. ಏಯ್ ನಡೆ. ಅಮ್ಮ ಇಲ್ಲಿ ಟೌನ್ ಹೋಗಿದ್ದಾಳೆ. ಬಹುಶಃ ನಂದು ಮತ್ತೆ ಅವಳದು ಕೊನೆ ಭೇಟಿ ಅನ್ಸುತ್ತೆ. ಎಲ್ಲೂ ಕರ್ಕೊಂಡು ಹೋಗ್ತಾ ಇದಾರ ಅವನ್ನ? ಹೀಗೆ ಸವಾರಿ ಮಾಡ್ಸೋಕೆ. ಏನ್ ಮಾಡ್ದಂತದವನು? ಒಬ್ಬ ರೈತನ ಮೇಲೆ ದಾಳಿ ಮಾಡ್ದ, ಅವನ ಹೆಂಡತಿ ಸತ್ತೋದ್ಲು. ವೀರಭಟ ನಾನು, ದಂಡಿನವನು ನಾನು, 8 ಎದೆಯ ಬಂಟ ನಾನು. ಎಲ್ಲರಂತಲ್ಲ ನನ್ನಂತೆ ಯಾರಿಲ್ಲ, ಸಿಂಹದಂತೆ ನಾನು ಸಿಕ್ಕಿ ಬಿದ್ದೆ ಆದರೂನು. ನೀನಾ ಹೀಗ್ ಮಾಡಿದ್ದು? ನಾನು ಮುಂಚೆನೂ ಇದೇ ಮಾಡಿದ್ದು. ಆದ್ರೆ ಅದು ಯುದ್ಧದ ಸಮಯ. ಏಯ್, ಮುಚ್ಚು ಬಾಯ್. ನಮ್ಮಮ್ಮ ಬರೋರ್ಗು ನಾನಿಲ್ಲಿ ಇರ್ಬೋದಾ? ಇಲ್ಲ, ನಡೆ. ನಾನು ನಿನ್ ಜೊತೆ ಬರ್ತೀನಿ. ನನ್ಗೆ ಯಾವ ಪಾದ್ರಿನೂ ಬೇಡ. ನಿಂಗೇನು ಗೊತ್ತಾಗಲ್ಲ, ನಡಿ. ಮದರ್ ಕರೇಜ್ ಕಾಯ್ತಿರ್ತಾಳೆ, ಅವಳಿಗೆ ಹೇಳ್ಬೇಕಾಗುತ್ತೆ. ಅವ್ನ್ ವಾಪಸ್ ಬರ್ತಾನಂತ ಹೇಳು. ಸದ್ಯ ನಾನು ಈ ವಸ್ತುಗಳನ್ನೆಲ್ಲ ಪೂರ್ತಿಯಾಗಿ ಖಾಲಿ ಮಾಡ್ಕೊಡಿಲ್ಲ. ಕ್ಯಾಥರಿನ್, ನಾವಿಲ್ಲಿಂದ ಹೊರಡ್ಬೇಕು. ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ, ಏನೋ ಇದೆ ನಿನ್ ಮುಖದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಫಿಲ್ಗೆ ಬಂದಿದ್ದ, ಆದ್ರೆ ವಾಪಸ್ ಹೋಗ್ಬೇಕಾಯ್ತು. ಏನು? ಇಲ್ಲಿ ಬಿಲ್ ಬಂದಿದ್ನ? ಹಾಗಿದ್ರೆ ಅವನು ನಾನು ಈ ಸಲ ಕವಾಯತ್ತಲ್ಲಿ ನೋಡ್ಬೋದು. ಈ ಸರಿ ಅಂತೂ ನಾನು ಅವನ ಪರವಾಗೇ ಇರ್ತೀನಿ. ಹೇಗ್ ಕಾಣ್ಬೋದು ಅವನು? ಮೊದ್ಲಿನ ಹಾಗೆ. ಹೌದು, ಅವನು ಯಾವತ್ತೂ ಬದಲಾಗಲ್ಲ. ಯಾವ ಯುದ್ಧನೂ ಅವನ ಬಲಿ ತಗೊಳ್ಳಲ್ಲ. ಅವನು ವೀರ. ಅವನ್ ವೀರತನದ ಬಗ್ಗೆ ನಿಂಗೇನಾದ್ರೂ ಹೇಳದ್ನಾ? ಮತ್ತೆ ಅವನ್ ವೀರ್ತನ ತೋರ್ಸೋದ್ನಂತೆ. ಸರಿ, ಅದೆಲ್ಲ ಆಮೇಲೆ ಹೇಳು. ಕ್ಯಾಥರಿನ್, ನಾವು ಇಲ್ಲಿಂದ ಹೊರಡ್ಬೇಕು. ಎತ್ತು ಎಲ್ಲ. ಇನ್ನೂ ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೇಳ್ತೀನಿ ಇರು. ಪಾದ್ರಿಗಳಲ್ಲಿ ಇಲ್ಲಿ ಜೊತೆ ಟೌನ್ಗೆ ಹೋಗಿದ್ದಾರೆ. ಹೌದಾ? ಕುಕ್, ನನ್ಗೆ ನಿನ್ ಸಹಾಯ ಬೇಕು. ಆದ್ರೆ ಯುವೆಟನ್ ಬಗ್ಗೆ ಹೇಳಿದ್ದು ನೋಡು,
ನೀನ್ ನನ್ಗೇನು ಮೋಸ ಮಾಡಿಲ್ಲ. ಹೊಗೆ ಆಡೋ ಕಡೆ ಬೆಂಕಿ ಇದ್ದೇ ಇರತ್ತೆ ಅಲ್ವಾ? ನೀನ್ ನನ್ ಜೊತೆನೆ ಇರ್ತೀಯಾ? ಖಂಡಿತ ಇರ್ತೀನಿ. ಆದ್ರೆ ಯೂಟ್ರಕ್ ಇಂದ ನಿನ್ನೆ ಒಂದು ಪತ್ರ ಬಂತು. ನಮ್ ತಾಯಿ ಕಾಲ್ರಾ ರೋಗದಿಂದ ಸತ್ರಂತೆ. ನನಗೆ ಅಂತ ಒಂದು ಹೋಟೆಲ್ ಬಿಟ್ಟು ಹೋಗಿದ್ದಾರೆ. ಈಗ ಹೋಟೆಲ್ ನಂದು. ಸದ್ಯ ನಂಗೂ ಎಲೆ ಮರಿ ಬದುಕು ಸಾಕಾಗಿ ಹೋಗಿದೆ. ಕಟುಕರ ತರ ಗಿರಾಕಿಗಳಿಗೆ ಮಾಂಸ ಕೊಡೋದು, ಕೊನೆಗೆ ನಂಗೆ ಇಲ್ದೇ ಇರೋದು, ಇವೆಲ್ಲ ಸಾಕಾಗಿ ಹೋಗಿದೆ. ಯಾಕೆ ಈ ಹೋಟೆಲ್ ನಾವಿಬ್ರು ಬೇಗ ಶುರು? ಹೌದು, ನಾನು ಇದನ್ನ ಕ್ಯಾಥರಿನ್ಗೆ ಹೇಳ್ತೀನಿ. ಕ್ಯಾಥರಿನ್, ನಾನು ಮತ್ತೆ ಯುಟ್ರೆಟ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಅವ್ರಮ್ಮ ಅವರಿಗೆ ಒಂದು ಹೋಟೆಲ್ ಬಿಟ್ಟೋಗಿದಾರಂತೆ. ಅಲ್ಲೇ ಹೋಗಿ ಹೊಸದಾಗಿ ಒಂದು ವ್ಯಾಪಾರನ ಶುರು ಮಾಡ್ಬೋದು. ಮತ್ತೆ ನಿನ್ಗೆ ನಿಂದೆ ಆದ ಸ್ವಂತ ಹಾಸ್ಯ ಸಿಗತ್ತೆ. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಇಲ್ಲೇ ಬರ್ತೀನಿ. ಹಾ, ಏನು? ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾವಿಬ್ರೇ ಹೋಗೋಣ ಅಂದಿದ್ದು. ಅವಳು ಬರೋದಾದ್ರೆ ಬೇಡ. ಏನೋ ಹಂಗಾರೆ ನೀನ್ ಹೇಳೋದು ನನ್ನ ಕ್ಯಾಟ್ರಿನ ಇಲ್ಲೇ ಬಿಟ್ಟು ಬರ್ಬೇಕಾ? ಹೌದು, ಅಲ್ಲಿ ರೂಮ್ ಇಲ್ಲ. 3 ಜನ ಹೋದ್ರೆ ಜಾಗ ಆಗಲ್ಲ. ನಾವಿಬ್ರು ಹೋದ್ರೆ ಹೇಗೋ ಜೀವನ ಮಾಡ್ಬೋದು. ಕ್ಯಾಥರಿನ್ ನಿನ್ ಬಂಡಿ ಇಟ್ಕೊಳ್ಳಿ ಬಿಡು. ಯುಟ್ರಿಟ್ ಅಲ್ಲಿ ಕ್ಯಾಥರಿನ್ ಒಂದು ಗಂಡು ಸಿಗ್ಬೋದು ಅಂತ ಅನ್ಕೊಂಡೆ. ಏನು ಆ ಬಾಯಿಲೆ ಮೂಗಿಗ ಚೂರಾಗಿ ಹೇಳ್ಬೇಡ. ನಾವಿಬ್ರೇ ಹೋಗ್ಬೇಕು. ಇಲ್ಲ, ನಾನ್ ಕ್ಯಾಥರಿನ್ ಕರ್ಕೊಂಡು ಬಂದೇ ಬರ್ತೀನಿ. ಆಗಲ್ಲ, ನಾವಿಬ್ರೇ. ಕ್ಯಾಥರಿನ್, ಎಲ್ಲಿ ಹೋಗ್ತಾ ಇದ್ಯಾ? ನೀನೆಲ್ಲ ಕೇಳಿಸ್ಕೊಂಡ್ಯಾ? ಅಯ್ಯೋ ತಟ್ಟಿ, ನಾನು ಅವನಿಗೆ ಆಗೋದಿಲ್ಲ, ನಾ ಬರಲ್ಲ, ಬೇಕಾದ್ರೆ ನೀನು ಒಬ್ಬನೇ ಹೋಗು ಅಂತ ಅಂದೆ. ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ. ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ನಾನು ನಿನ್ನಾಗಲಿ ಬಂಡಿನಾಗಲಿ ಯಾವತ್ತೂ ಬಿಟ್ಟು ಎಲ್ಲೋ ಹೋಗಲ್ಲ. ಬಾ, ಹೋಗೋಣ. ಸ್ವಲ್ಪನೂ ಶಬ್ದ ಬರಬಾರ್ದು. ಬೇಗ ಬನ್ನಿ. ಯಾರಾದ್ರೂ ಗಲಾಟೆ ಮಾಡಿದ್ರೆ ಮುಗಿಸಿ ಅವ್ರನ್ನ. ಸರ್, ಆದ್ರೆ ದಾರಿ ತೋರ್ಸಕ್ಕೆ ಯಾರಾದ್ರೂ ಬೇಕಾದ್ರೆ ಬಾಗಿಲು ತಟ್ಟಲೇಬೇಕಲ್ವಾ? ಬಾಗಿಲು ತಟ್ಟೋದೇನು ದೊಡ್ಡ ಶಬ್ದ ಅಲ್ಲ. ಹೋಗಿ ಹೇಳ್ಕೊಂಡ್ ಬನ್ನಿ ಅವ್ರನ್ನ. ಯಾರಲ್ಲ ಅಡ್ಗೆ? ಬನ್ನಿ ಹೊರಗಡೆ. ಇವನ್ ನನ್ ಮಗ. ಮತ್ತಿವಳು ಅಯ್ಯೋ, ಇವಳೊಬ್ಳೆ ಮೂಗಿಯಪ್ಪ. ಇವ್ಳ ತಾಯಿ ಸ್ಟಾಕ್ಸ್ ಖರೀದಿ ಮಾಡಕ್ಕೆ ಟೌನ್ ಹೋಗಿದ್ದಾರೆ. ಇವರು ವ್ಯಾಪಾರಿಗಳಪ್ಪ. ನೀನು ರೆಡಿ? ನಮ್ ಟೌನ್ಗೆ ಹೋಗಕ್ಕೆ ದಾರಿ ತೋರ್ಸು. ಯಾವ ದಾರಿನೂ ಗೊತ್ತಿಲ್ಲ. ನನ್ ಕ್ಯಾರಿಯರ್ಸ್ಗೆ ಸಹಾಯ ಮಾಡಲ್ಲ. ನೋಡ್ಕೊಂಡ್ರೆ ಅವನ್ನ. ಅಯ್ಯೋ ಕ್ಯಾಪ್ಟನ್, ನನ್ನ ಮಗನ ಬಿಟ್ಬಿಡಿ ಕ್ಯಾಪ್ಟನ್. ನನ್ಗೆ ಒಬ್ಬನೇ ಬಿಟ್ಟು. ನಡಿ, ದಾರಿ ತೋರ್ಸು. ಮಾಡ್ಬಾರ್ದು, ಹೋಗು ಬೇಗ. ಹೋಗು. ಸರಿ ಬನ್ನಿ. ಏನಾಗುತ್ತೋ ಏನೋ, ಏನೋ ಕೆಟ್ಟದಾಗುತ್ತೆ ಅನ್ಸುತ್ತೆ. ಏನ್ ನೋಡ್ತಿದ್ದೀರಾ? ಅವರು ಎಷ್ಟು ಜನ ಇದ್ದಾರೆ ಅಂತ ನೋಡ್ತಿದ್ದೀನಿ. ಊರಲ್ಲಿ ದೀಪ ಉರಿತಿದ್ಯಾ? ಇಲ್ಲ, ಅವರೆಲ್ಲ ಮಲಗಿದ್ದಾರೆ. ಇದೊಂದು ಆಕ್ರಮಣ. ಜನರೆಲ್ಲ ಅವ್ರ ಹಾಸಿಗೆ ಮೇಲೆ ಕೊಂಡಾಕ್ತಾರೆ. ನಾವು ಜಾಸ್ತಿ ಜನ ಆದ್ರೂ ಇದ್ರೆ ಚೆನ್ನಾಗಿರ್ತಿದ್ದೇನೋ. ನಾವು ನೋಡಿದ್ರೆ ವಯಸ್ಸಾದವರು, ಜೊತೆಗೆ ಮೂಗಿ. ನಾವೇನು ಮಾಡಕ್ಕಾಗಲ್ಲ ಅನ್ಸುತ್ತೆ. ಏನು ಆಗಲ್ಲ. ನಾವ್ ಸ್ವಲ್ಪ ಸುಳಿಯಕ್ ಕೊಡ್ಬೋದೇನೋ ಅಲ್ವಾ? ಆಮೇಲೆ ಅವ್ರು ನಮ್ ಕಾಯ್ಸಕ. ಇಲ್ಲ ಇಲ್ಲ, ನಾವೇನು ಮಾಡಕ್ಕಾಗಲ್ಲ ಅನ್ಸುತ್ತೆ. ಪ್ರಾರ್ಥನೆ ಅಷ್ಟೇ ನಮ್ಗಿರೋ ದಾರಿ. ಈ ರಕ್ತಪಾತನ ನಿಲ್ಸೋಕೆ. ಇಲ್ಲೋಡಮ್ಮ, ನಿಂಗ್ ಮಾತಾಡೋಕ್ಕಾಗದೆ ಇದ್ರು ಕನಿಷ್ಠ ನಮ್ ಜೊತೆ ಪ್ರಾರ್ಥನೆ ಮಾಡು.
ಓ ತಂದೆ, ಸ್ವರ್ಗದಲ್ಲಿರೋ ಭಗವಂತನೇ, ನಮ್ಮ ಪ್ರಾರ್ಥನೆನ ಕೇಳು. ಊರಿಗೇನು ತೊಂದರೆ ಆಗದೆ ಜನಗಳಿಗೆ ಹೆಚ್ಚಾಗಿ ಅವರು ಶತ್ರು ಬರೋದನ್ನ ನೋಡಿ ಎಚ್ಚೆತ್ಕೊಳ್ಳಿ. ಭಗವಂತನೇ, ನಮ್ಮ ಪ್ರಾರ್ಥನೆನ ಆಲಿಸು. ನಮ್ಮ ಬಳಿ ಯಾವುದೇ ಅಸ್ತ್ರ ಇಲ್ಲ, ಶಕ್ತಿನೂ ಇಲ್ಲ. ದೇವ್ರೇ, ನಾವು ನಿಮ್ ಕೈಯಲ್ಲಿದ್ದೀವಿ. ನಮ್ಮ ದನಗಳು, ನಮ್ಮ ಊರು ಎಲ್ಲ ನಿಮ್ ಕೈಯಲ್ಲಿದೆ. ಭಗವಂತನೇ, ನೀನೇ ನಮ್ ಕಾಪಾಡ್ಬೇಕು. ಕಾಪಾಡು ಭಗವಂತನೇ, ಕಾಪಾಡು. ಅಯ್ಯೋ, ಏನ್ ಮಾಡ್ತಿದ್ದಾಳೆ ಅವಳು? ಅಯ್ಯೋ, ಮೊದಲು ನೋಡ ಕೇಳಿಸು. ಅಯ್ಯೋ, ಏನ್ ಈ ಅಕ್ಕ ಬೇರೆ ಹೇಳ್ಕೊಂಡ್ಬಿಟ್ಲೆ? ಹೇ ಮುಗಿ, ನಿಲ್ಸು. ಸೈನಿಕರು ಬರ್ತಾರಮ್ಮ, ನಿಲ್ಸು. ನಿನ್ ಕರುಣೆ ಇಲ್ವಾ? ಊರೊಳಗೆ ಎಲ್ಲ ನಮ್ ನೆಂಟ್ರು ಇದ್ದಾರೆ, ಮತ್ತೆ ನನ್ನ 4 ಜನ ಮೊಮ್ಮಕ್ಕಳು ಕೂಡ. ಊರಿನಾದ್ರೂ ಇವ್ರ ಕೈ ಸಿಕ್ಕಾಕೊಂಡ್ರೆ ಮುಗಿದು ಕತೆ ಅನ್ಸುತ್ತೆ. ಅಯ್ಯೋ ಕ್ಯಾಪ್ಟನ್, ಇದೆಲ್ಲ ನಾವೆಲ್ಲ ಮಾಡ್ತಿರೋದು. ಅಲ್ಲೋಡಿ, ಅವಳೇ ಇದಕ್ಕೆಲ್ಲ ಮಾಡ್ತಿರೋದು. ಏ ಹುಡುಗಿ, ಕೆಳಗೆ ನಿನ್ ತಾಯಿನ ತೋರಿಸು. ನಿನ್ನ ತಾಯಿನ ಬದಲಲ್ಲಿ ಬಿಡ್ತೀವಿ. ಹಾ, ನನ್ಗೊಂದು ಉಪಾಯ ಇದೆ. ಅಲ್ಲೋಡಿ, ಅದೇ ಅವ್ರ ಬಡ್ಡಿ. ಅದನ್ನೇನಾದ್ರೂ ಹಾಳು ಮಾಡಿದ್ರೆ ಅವಳು ಇಷ್ಟ ಕೆಳಗೆ ಬಂದೇ ಬರ್ತಾಳೆ. ಬಂಡಿ ಮಾಡೋದು ಅದೇ ಸರಿ ಹೇಳ್ತಾ ಇದೀನಿ. ಡ್ರಮ್ ಕೆಳಗಡೆ ಹಾಕು, ಇಲ್ಲಾಂದ್ರೆ ನಾ ಸುಟ್ಬಿಡ್ತೀನಿ. ಏಯ್, ಡ್ರಮ್ ಕೆಳಗಡೆ ಹಾಕು, ಬಂದು ಕೊಡು. ಅದೇ ಸರಿ ಹೇಳ್ತಾ ಇದೀನಿ. ಡ್ರಮ್ ಕೆಳಗಡೆ ಹಾಕು, ಇಲ್ಲಾಂದ್ರೆ ನಾ ಸುಟ್ಬಿಡ್ತೀನಿ. ಕಡೆಗೋ ಶಬ್ದ ಕೊನೆ ಆಯ್ತು. ಊರಿನ ಜನ ಎಲ್ಲ ಎಚ್ಚರ ಆದ್ರು. ನಡೀರಿ, ನಾವು ಹೋಗೋಣ. ಅವಳು ಮಲಗಿದ್ದಾಳೆ. ಜೋ ಜೋ ಮಲಗು ಮಗುವೇ, ಅಮ್ಮನ ಕನಸಿನ ಹೂವೇ. ಜೋ ಜೋ ಮಲಗು ಮಗುವೇ, ಅಮ್ಮನ ಕನಸಿನ ಹೂವೇ. ಮಲಗು ಮಲಗು ಮಗುವೇ, ನನ್ನ ಮೌನದ ಸುಮವೇ. ಜೋ ಜೋ ಮಲಗು ಮಗುವೇ, ಅಮ್ಮನ ಕನಸಿನ ನೀವ್ ನಿಮ್ ಮಕ್ಳ ಬಗ್ಗೆ ಇವಳ ಹತ್ರ ಹೇಳ್ಬಾರ್ದಿತ್ತು. ಮಕ್ಕಳಂದ್ರೆ ಪ್ರಾಣ ಇವಳಿಗೆ. ಅಯ್ಯೋ, ನೀನೇನ್ ವ್ಯಾಪಾರಕ್ಕೆ ಹೋಗಿಲ್ಲ ಬೇಕಲ್ಲ. ಅವಳು ಮಲಗಿದ್ದಾಳೆ. ಅಯ್ಯೋ, ಮಲಗಿಲ್ಲಮ್ಮ, ಅವಳು ಸತ್ತೋಗಿದ್ದಾಳೆ. ನೀನ್ ಬೇಗ ಈ ಜಾಗ ಇಲ್ಲಿಂದ ಹೋಗ್ಬೇಕು. ಈ ಜಾಗ ಸರಿ ಇಲ್ಲ. ಹೌದು, ಹೋಗು. ಸರಿ, ನೀನೇನ್ ಚಿಂತೆ ಮಾಡ್ಬೇಡ. ಇವ್ರ ಶವ ಸಂಸ್ಕಾರ ನಾವು ಮಾಡ್ತೀವಿ. ಹಣ ತಗೊಳ್ಳಿ ಖರ್ಚಿಗೆ.
ಸಾಮಾನ್ಯ ಜನರು ಬದುಕಬೇಕಾಗಿರೋದು ಯುದ್ಧ ಅಲ್ಲ, ಶಾಂತಿ. ಈ ಯುದ್ಧ ನಮ್ ಜೀವನಕ್ಕೆ ಬೇಕಾಗಿರೋದು ಎಲ್ಲ ಕೊಡತ್ತೆ, ಆದ್ರೆ ಒಂದಿನ ನಮ್ ಜೀವನನೇ ತಗೊಳತ್ತೆ. ಹಾ, ಏನೇ ಆದ್ರೂ ನಮ್ಮಂತ ಸಾಮಾನ್ಯ ಜನರ ಬದುಕಿನ ಬಂಡಿ ಸಾಗ್ಲೇಬೇಕಲ್ವಾ?